ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೆಲವು ದಿನಗಳಿಂದ ವಿಡಿಯೋ ಮಾಡೋದು ಆಗ್ತಿರ್ಲಿಲ್ಲ. ಒಂದಾಗೇನೊಂದು ಪ್ರಾಬ್ಲಮ್ ಬರ್ತಿದ್ದು, ಅದಕ್ಕೋಸ್ಕರ ಆ ವಿಡಿಯೋಗಳು ಹಂಗೆ ಪೆಂಡಿಂಗ್ ಉಳಿತಾ ಇಲ್ಲಿವರೆಗೂ ಬಂತು. ಇನ್ಮೇಲೆ ಏನು ಎಕ್ಸಾಮಿಗೆ ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿದಾವಲ್ಲ, ಅವು ಮೊದಲು ಕಂಪ್ಲೀಟ್ ಮಾಡಿ, ಆಮೇಲೆ ಟೈಮ್ ಉಳಿದ್ರೆ ರೆಸ್ಟ್ ಟಾಪಿಕ್ಗಳನ್ನು ಕಂಪ್ಲೀಟ್ ಮಾಡೋಣ. ರೀಸನಿಂಗಲ್ಲಿ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಆದ ನಂತರ ಪಜಲ್ ಆ್ಯಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್ ಸ್ಟಾರ್ಟ್ ಮಾಡೋಣ. ಆಮೇಲೆ ಇನ್ನೊಂದು ಬ್ಲಡ್ ರಿಲೇಷನ್ ಬಾಕಿ ಇಲ್ಲ, ಬ್ಲಡ್ ರಿಲೇಷನ್ ಕಂಪ್ಲೀಟ್ ಆಗಿದೆ ಅನ್ಸುತ್ತೆ. ಕೋಡಿಂಗ್ ಡಿಕೋಡಿಂಗ್ ಒಂದು ಬಾಕಿ ಇದೆ ರೀಸನಿಂಗ್ ಅಲ್ಲಿ. ಅಂದ್ರೆ ಕಂಪಲ್ಸರಿ ಅದನ್ನ ನಾವು ಹೇಳಬೇಕಾಗಿರ್ತಕ್ಕಂಥ ಟಾಪಿಕ್ ಕೋಡಿಂಗ್ ಡಿಕೋಡಿಂಗು, ಆಮೇಲೆ ಪಜಲ್ ಅಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್, ಈ ಎರಡು ಟಾಪಿಕ್ಗಳನ್ನ ಮುಗಿಸೋಣ ಈ ರೀಸನಿಂಗ್ ಅಲ್ಲಿ ಎಕ್ಸಾಮ್ಗೂ ಮುನ್ನ. ಆಮೇಲೆ ಕಾನ್ ಸೆಕ್ಷನ್ ಅಲ್ಲಿ ಕೆಲವೊಂದು ಅರ್ಥಮೆಟಿಕ್ ಟಾಪಿಕ್ಸ್ಗಳಿದಾವೆ, ಅರ್ಥಮೆಟಿಕ್ ಚಾಪ್ಟರ್ಸ್ಗಳಿದಾವೆ, ಅವುಗಳನ್ನು ಮುಗಿಸಿ DI ಅನ್ನ ಸ್ಟಾರ್ಟ್ ಮಾಡೋಣ. ಎಕ್ಸಾಮ್ಗೂ ಮುನ್ನ ಇವೆಲ್ಲ ಟಾಪಿಕ್ಗಳನ್ನು ಕಂಪ್ಲೀಟ್ ಮಾಡಲಾಗುತ್ತೆ. ನೋಡೋಣ. ಮೇನ್ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಮೊದಲು, ಮೇನ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಮತ್ತು ಟಾಪಿಕ್ಗಳನ್ನು ಮೊದಲು ತಗೊಂಡು, ಆಮೇಲೆ ಟೈಮ್ ಉಳಿದ್ರೆ ಬಾಕಿ ಉಳಿದಿರ್ತಕ್ಕಂಥ ಚಾಪ್ಟರ್ಸ್ಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಇದು ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಸೆಕೆಂಡ್ ಕ್ಲಾಸ್. ಆಲ್ರೆಡಿ ಒಂದು ಕ್ಲಾಸ್ ಆಗಿದೆ ಇವತ್ತು. ಆಮೇಲೆ ನಾಳೆ ಥರ್ಡ್ ಕ್ಲಾಸ್ ಇರುತ್ತೆ. ನಾಳೆ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನಾವು ಡೈರೆಕ್ಟಾಗಿ ಈ ಕಾನ್ ಸೆಕ್ಷನಿಗೆ ಬರೋಣ. ಅರ್ಥಮೆಟಿಕ್ ಒಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಅರ್ಥಮೆಟಿಕಲ್ಲಿ ಆಲ್ರೆಡಿ ಅವರೇಜ್ವರೆಗೂ ಬಂದಿದ್ದೀವಲ್ಲ ನಾವು. ಅರ್ಥಮೆಟಿಕಲ್ಲಿ 6-7 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದ್ದಾವೆ, ಅವರೇಜ್ವರೆಗೂ ಬಂದಿದ್ದೀವಿ. ಈಗ ನೆಕ್ಸ್ಟ್ ಅರ್ಥಮೆಟಿಕಲ್ಲಿ ನಾವು ಪಾರ್ಟ್ನರ್ಶಿಪ್ ಮತ್ತು ಪಾರ್ಟ್ನರ್ಶಿಪ್ಗೂ ಮುನ್ನ ನಾವು ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡೋಣ. ಅದಾದ ನಂತರ ಪಾರ್ಟ್ನರ್ಶಿಪ್, ಇಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ಲಸ್ ಪಾರ್ಟ್ನರ್ಶಿಪ್ ಮುಗಿಸಿ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟಿಗೆ ಬರ್ಬೋದು. ನೋಡೋಣ ಅದು ಏನಾಗುತ್ತೆ ಅಂತೇಳಿ ಆ ಕಾನ್ ಸೆಕ್ಷನ್ ಸ್ಟಾರ್ಟ್ ಮಾಡುವಾಗ ಹೇಳ್ತೇನೆ. ಓಕೆ, ಇವತ್ತು ನಾಳೆ 2 ದಿನ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಇರುತ್ತೆ. ಅದಾದ ನಂತರ ಕಾನ್ ಸೆಕ್ಷನ್ ನೋಡೋಣ. ಐ ಥಿಂಕ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್. 40 ಸೆಕೆಂಡ್ ಕ್ವಶನ್ ಇರ್ತದೆ. ಇದು ಟೈಮರ್ ಇರ್ತದೆ ಪ್ರತಿಯೊಂದಕ್ಕೂ. 30 ಸೆಕೆಂಡ್ ಟೈಮರ್. ಅದಾದ ನಂತರ ನಾನು ಮತ್ತೆ 10 ಸೆಕೆಂಡ್ ಟೈಮರ್ ಕೊಡ್ತೀನಿ. ಇದು ಫಸ್ಟ್ ಕ್ವಶನ್ ಐತೆ, 1 ನಿಮಿಷ ಟೈಮ್ ತಗೊಳ್ರಿ. ಓಕೆ, ಇನ್ನಾದ್ರು ಒಂದು ರೋ ಐತೆ, ಅದರಲ್ಲಿ 20 ಬಾಯ್ಸ್ ಇದ್ದಾರೆ, 20 ಬಾಯ್ಸ್ ಇದ್ದಾರೆ. ಫನ್ ಮೋಹನ್ ಸಿಟ್ 2 ಪ್ಲೇಸ್ ಟು ದ ಲೆಫ್ಟ್. ನಾನು ಯಾವಾಗಲೂ ಹೇಳಿದ್ದೆ ಈ ಕಡೆಯಿಂದ ಇದು ಲೆಫ್ಟ್ ಇರ್ತೈತಿ, ಆಮೇಲೆ ಇದು ಲೆಫ್ಟ್ ಅಲ್ಲದೆ ನಾನು ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಅಲ್ಲಿ ಇದನ್ನ ಫಸ್ಟ್ ಅಂತಾನು ತಗೋತೀನಿ ಅಂತ ಹೇಳಿದ್ದೆ. ಈ ರೋದಲ್ಲಿ ಇದು ರೈಟ್, ಅಂದ್ರೆ ಇದು ಲಾಸ್ಟ್ ಇಂದ ರ್ಯಾಂಕು, ಇದು ಫಸ್ಟ್ ಇಂದ ರ್ಯಾಂಕ್ ಈ ಕಡೆಯಿಂದ. ಓಕೆ, ಈ ರೋ ಅಲ್ಲಿ ಟೋಟಲ್ 20 ಜನ ಇದ್ದಾರೆ. ಮೋಹನ್ ಏನಿದಾನೆ ಯಾವುದೋ ಒಂದು ಪ್ಲೇಸ್ ಅಲ್ಲಿ ಅದಾನೆ. ಅವ ಏನ್ ಮಾಡ್ತಾನೆ, ವೆನ್ ಮೋಹನ್ ಶಿಫ್ಟೆಡ್ 2 ಪ್ಲೇಸ್ ಟು ದ ಲೆಫ್ಟ್. ಇಲ್ಲಿ ಮೋಹನ್ ಈಗ ಫಸ್ಟ್ ಇನಿಷಿಯಲಿ ಇಲ್ಲಿದ್ದ ಮೋಹನ್ 1 ಪ್ಲೇಸ್ ಲೆಸ್ ಶಿಫ್ಟ್ ಆದ, ಸೆಕೆಂಡ್ ಪ್ಲೇಸ್ ಶಿಫ್ಟ್ ಆದ. ಈಗ ಮೋಹನ್ ಇಲ್ಲಿ ಬಂದ. ದೆನ್ ಹಿ ಬಿಕಮ್ 6th ಫ್ರಮ್ ದ ಲೆಫ್ಟ್ ಹ್ಯಾಂಡ್. ಇಲ್ಲಿ ಬಂದಾಗ ಇವನ್ ರ್ಯಾಂಕ್ ಏನಾಗುತ್ತೆ, 6th ರ್ಯಾಂಕ್ ಆಗುತ್ತೆ. ಇದು ರ್ಯಾಂಕ್ ಏನಾಯ್ತು ಮೋಹನ್ದು, 6th ರ್ಯಾಂಕ್. ಓಕೆ, 6th ರ್ಯಾಂಕ್ ಅಂದ್ರೆ ಇದು 7th, ಇದು 8th ರ್ಯಾಂಕ್ ಆಯ್ತು ಒಂದು. ಎಷ್ಟೇ ಬೇಡ್ರಿ. ವಾಟ್ ವಾಸ್ ಹಿಸ್ ಇನಿಷಿಯಲ್ ಪೊಸಿಷನ್ ಫ್ರಮ್ ದ ರೈಟ್ ಹ್ಯಾಂಡ್. ಈ ಇನಿಷಿಯಲ್ ಪೊಸಿಷನ್ ರೈಟ್ ಹ್ಯಾಂಡ್ ಇಂದ ಏನೈತೆ ಮೋಹನ್ದು, ಈ ರೈಟ್ ಹ್ಯಾಂಡ್ ಇಂದ ಇನಿಷಿಯಲ್ ಪೊಸಿಷನ್ ಎಷ್ಟನೇ ರ್ಯಾಂಕ್ ಇಲ್ಲಿ ಇದೆ ಅಂತ ಕೇಳಿದಾನೆ. ಇವಾಗ ಇಲ್ಲಿಂದ ಇಲ್ಲಿಗೆ 8th ರ್ಯಾಂಕ್ ಐತೆ. 8th ರ್ಯಾಂಕ್ ಅಂದ್ರೆ ಇಲ್ಲಿವರೆಗೂ 8 ಜನ ಮುಗೀತು. ಓಕೆ, 8 ಜನ ಬಿಡ್ರಿ. ಇದು 8th ರ್ಯಾಂಕ್ ಅದಂದ್ರೆ ಇಲ್ಲಿ ಇವನು 8th ರ್ಯಾಂಕ್, ಇವ 8ನೇ ವ್ಯಕ್ತಿ ಅದನಂದ್ರೆ ಇವನ್ ಮುಂದ್ಗಡೆ 7 ಜನ ಇರ್ಬೇಕಾ. ಓಕೆ,
ಎಂಟನೇದವನು ಇವನು, ಟೋಟಲ್ ಇರೋದೆಷ್ಟು 20 ಜನ. ಎಂಟನೇದವನು ಇವನು ಅಂದ್ರೆ ಇವನು ಈ ಕಡೆ 12 ಜನ ಇರಬೇಕು. 12 ಎಂಟನೇದವ ಇವನು 20 ಆಗುತ್ತೆ. 12ರಲ್ಲಿ 8 ಸೇರಿಸ್ತಾರೆ. ಇದು 12 ಜನ ಇಲ್ಲದಾರ ಅಂದ್ಮೇಲೆ ಇವನ್ ಹಿಂದ್ಗಡೆ ಈ ಕಡೆಯಿಂದ ನೋಡಿದಾಗ ಇಲ್ಲಿ 12 ಜನ ಇದ್ದಾರೆ. 12 ಜನ ಆದಂತ ನೆಕ್ಸ್ಟ್ ಬರ್ತಕ್ಕಂಥ ವ್ಯಕ್ತಿ ಯಾರು ಇರ್ತಾನೆ, ಈ ಕಡೆಯಿಂದ ಬರ್ತಕ್ಕಂಥ 8th ಪರ್ಸನ್ ಆಗಿರ್ತಾನೆ. ಅಂದ್ರೆ ನೆಕ್ಸ್ಟ್ ಈ ಕಡೆ 12ರಲ್ಲಿ ಒಂದು ಹೋಗಿ 12ರಲ್ಲಿ ಒಂದು ಸೇರಿಸಿ 13ನೇ ರ್ಯಾಂಕ್ ಒಂದು ಈ ಕಡೆಯಿಂದ ಆಗುತ್ತೆ. ಅರ್ಥ ಆಗಿಲ್ಲ ನಂಗೆ ಗೊತ್ತಾಯ್ತು, ಇನ್ನೊಂದ್ಸರಿ ಆಯ್ತು ನೋಡ್ರಿ. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ಒಂದು ಲೈನ್ ಐತೆ, ಇದು ಈ ಕಡೆ ಎರಡು ಎಂಡ್ ಅದಾವ. ಈ ಎಂಡಿಗೆ ನಾವು ಲೆಫ್ಟ್ ಹ್ಯಾಂಡ್ ಅಂತೀವಿ, ಇದು ರೈಟ್ ಹ್ಯಾಂಡ್ ಅಂತೀವಿ. ನಾನು ಯಾವಾಗಲೂ ಈ ಲೆಫ್ಟ್ ಹ್ಯಾಂಡನ್ನು ಏನು ತಗೋತೀನಿ, ಸ್ಟಾರ್ಟಿಂಗ್ ಪಾಯಿಂಟ್ ತಗೋತೀನಿ. ಅಂದರೆ ಫಸ್ಟ್ ರ್ಯಾಂಕ್ಗಳು 1 2 3 4 5 ಈ ಥರ ಫಸ್ಟ್ ಸೆಕೆಂಡ್ ರ್ಯಾಂಕ್ ಈ ಕಡೆ ಬರ್ತೈತಿ, ಇದು ಲಾಸ್ಟ್ ರ್ಯಾಂಕ್ಸ್ಗಳು ಈ ಕಡೆ ಬರ್ತೈತಿ. ಓಕೆ, ಏನು ಕೊಟ್ಟಿದ್ದಾನೆ, ಟೋಟಲ್ 20 ಜನ ಇದ್ದಾರೆ ರೋ ಅಲ್ಲಿ. ಓಕೆ, when Mohan shift 2 place to the left, he becomes 7th from the left hand. ಇಲ್ಲೆಲ್ಲೋ ಮೋಹನ್ ಇದಾನೆ, ಇವನು 1 place 2 place 2 place ಈ ಕಡೆ ಲೆಫ್ಟಿಗೆ ಶಿಫ್ಟ್ ಮಾಡಿದಾಗ ಇವನ್ ರ್ಯಾಂಕ್ ಏನಾಯ್ತು ಮೋಹನ್ ಈಗ ಪ್ರೆಸೆಂಟ್ ಆಗಿ ರ್ಯಾಂಕ್ ಏನಾಗುತ್ತೆ ಇಲ್ಲಿ 7th ಆಗುತ್ತೆ. ಅಂದ್ರೆ ಇದು 8th, ಇದು 9th ರ್ಯಾಂಕ್ ಇಲ್ಲಿ. ಟೋಟಲ್ 20 ಜನ ಇದ್ದಾರೆ. 20 ಜನದಾಗ ಇವನ್ 9th ರ್ಯಾಂಕ್ ಇಲ್ಲಿದೆ. ಅಂದ್ರೆ ಈ ಕಡೆ ಎಷ್ಟು ಇರ್ತಾರೆ, 9 ಜನ ಇಲ್ಲಿವರೆಗೂ ಆಯ್ತು. ಅಂದ್ರೆ ಈ ಕಡೆ ಮುಂದೆ ಜನ ಇರ್ತಾರೆ, 11 ಜನ ಇರ್ತಾರೆ. ಮುಂದೆ 11 ಜನ ಇರ್ತಾರೆ. ಕೇಳಿದ್ರೆ ವಾಟ್ ವಾಸ್ ದ ಇನಿಷಿಯಲ್ ಪೊಸಿಷನ್ ಫ್ರಮ್ ದ ರೈಟ್ ಎಂಡ್. ರೈಟ್ ಎಂಡ್ ಇಂದ ಇನಿಷಿಯಲ್ ಪೊಸಿಷನ್ ರ್ಯಾಂಕ್ ಕೇಳ್ತಿದ್ದಾನೆ. 11 ಜನ ಇಲ್ಲಿ ಹಿಂದ್ಗಡೆ ಇದಾರೆ. 11 ಆದ ನಂತರ ನೆಕ್ಸ್ಟ್ ವ್ಯಕ್ತಿ ಅವನಾಗಿರ್ತಾನೆ, ಈ ವ್ಯಕ್ತಿ ಅವ್ನ ಇನಿಷಿಯಲ್ ಪೊಸಿಷನ್. 11 ಆದ ನೆಕ್ಸ್ಟ್ ಬರೋದು 12. ಆನ್ಸರ್ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ಕಡೆಯಿಂದ ಇವನ್ ರ್ಯಾಂಕ್ 9 ಇರಬಹುದು, ಈ ಕಡೆಯಿಂದ ರ್ಯಾಂಕ್ 9 ಐತೆ. 9 ಆದ ನಂತರ ಟೋಟಲ್ ಇರೋದು 20 ಜನ. 20 ಜನ ಅಂದ್ರೆ ಈ ಕಡೆ ಉಳಿತ ಎಷ್ಟು ಜನ, ಮುಂದೆ 11 ಜನ ಉಳಿದ್ರು. 11 ಜನ ಇವನ್ ಹಿಂದ್ಗಡೆ ಈ ಕಡೆ ಮುಂದ್ಗಡೆ ಇದ್ದಾರೆ. ಇವನ್ ವ್ಯಕ್ತಿ ಆದ ಎಂಡ್ ಸೈಡ್ 11 ಜನ ಇದ್ದಾರೆ. ಅಂದ್ರೆ ಈ 11 ಜನ ದಾಟಿ ಮುಂದಿನ ವ್ಯಕ್ತಿ ಯಾವಿದಾನೆ, ಈ ವ್ಯಕ್ತಿ ಇದ್ದಾನೆ. 11 ಪ್ಲಸ್ ಇವನ್ ರ್ಯಾಂಕ್ ಏನಾಯ್ತು, 12 ರ್ಯಾಂಕ್ ಆಯ್ತು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Okay. In a row, Rekha is 7th from the left hand. Rekha left hand ಇಂದ 7th ಇದಾಗ ಯಾರು, ರೇಖಾ. ಮಧು is 10th from the right hand. ಮಧು 10th from the right hand ಇದ್ದಾನೆ. ಇದು ಈ ಥರನೂ ಆಗ್ಬೋದು. ಇನ್ನೊಂದು ಡಯಾಗ್ರಾಮ್ ಯಾವ ಥರ, ಈ ಕಡೆ ರೇಖಾ 7th ಫ್ರಮ್ ದ ರೈಟ್ ಹ್ಯಾಂಡ್, ಇಲ್ಲಿ ರೇಖಾ ಬರ್ಬೋದು. ಮಧು ಇಲ್ಲಿಂದ ಇಲ್ಲಿ ಇವ್ರು ಕ್ರಾಸ್ ಆಗಿ ಈ ಕಡೆ ಒಂದು 10th ರ್ಯಾಂಕ್ ಕೂಡ ಬರ್ಬೋದು. ಈ ಥರನೂ ಆಗ್ಬೋದು. ಎರಡರಲ್ಲಿ ಯಾವ ಡಯಾಗ್ರಾಮ್ ಕೂಡ ಆಗ್ಬೋದು. ಆಫ್ಟರ್ ಇಂಟರ್ಚೇಂಜಿಂಗ್ ದೇರ್ ಪೊಸಿಷನ್. ಆಫ್ಟರ್ ಇಂಟರ್ಚೇಂಜಿಂಗ್ ಅಂದ್ರೆ ರೇಖಾ ಇಲ್ಲಿ ಬರ್ತಾಳೆ, ಮಧು ಇಲ್ಲಿ ಹೋಗ್ತಾಳೆ. ಅಂದ್ರೆ ಇಲ್ಲಿಗ ರೇಖಾ ಆಯ್ತು, ಇಲ್ಲಿ ಮಧು ಆಯ್ತು. ಓಕೆ, ಇಂಟರ್ಚೇಂಜ್ ದ ಪೊಸಿಷನ್. ರೇಖಾ ಬಿಕಮ್ಸ್ 12th ಫ್ರಮ್ ದ ಲೆಫ್ಟ್ ಹ್ಯಾಂಡ್. ಇವಾಗ ಇಲ್ಲಿ ಇಂಟರ್ಚೇಂಜ್ ಮಾಡಿದಾಗ ಈಗ ರೇಖಾ ಇಲ್ಲಿ ಬಂದಳು. ರೇಖಾಂದ್ ಇವಾಗ ರ್ಯಾಂಕ್ ಏನಾಗುತ್ತೆ, ಇಲ್ಲಿಂದ ಕಲರ್ ಚೇಂಜ್ ಮಾಡ್ಕೊಳ್ಳೋಣ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಇವಾಗ ರೇಖಾಂದ್ ನ್ಯೂ ರ್ಯಾಂಕ್ ಇದು ಐತೆ. ರೇಖಾ ನ್ಯೂ ರ್ಯಾಂಕ್ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಇಂದ ಈ ಕಡೆ ರೇಖಾದ ನ್ಯೂ ರ್ಯಾಂಕ್ ಏನಾಯ್ತು, ಈಗ ರೇಖಾದ ನ್ಯೂ ರ್ಯಾಂಕ್ ಏನಾಯ್ತು, 12th ಆಯ್ತು. ಇಲ್ಲಿಂದ ನ್ಯೂ ರ್ಯಾಂಕ್ ಚೇಂಜ್ ಮಾಡಿದಾಗ ರೇಖಾ ಈಗ ಇಲ್ಲಿ 12th ಆದಳು ಲೆಫ್ಟ್ ಹ್ಯಾಂಡ್ ಇಂದ. ರೈಟ್ ಹ್ಯಾಂಡ್ ಇಂದ ಇದೇ ರೇಖಾದ ಪೊಸಿಷನ್ ಏನೈತಿ, 10th ಐತಿ. ಲೆಫ್ಟ್ ಹ್ಯಾಂಡ್ ಇಂದ ಪ್ಲಸ್ ರೈಟ್ ಹ್ಯಾಂಡ್ ಇಂದ -1 ಮಾಡಿದ್ರೆ ಟೋಟಲ್ ಪರ್ಸನ್ ಬರ್ತಾರೆ ಅಂತ ಹೇಳಿದ್ದೇನೆ. ರೇಖಾದ ಲೆಫ್ಟ್ ಹ್ಯಾಂಡ್ ಇಂದ ರ್ಯಾಂಕ್ ಏನೈತಿ, 12 ಐತಿ. ರೈಟ್ ಹ್ಯಾಂಡ್ ಇಂದ ರ್ಯಾಂಕ್ ಏನೈತಿ, ರೇಖಾದ 10th ಐತಿ. -1, 12 ಪ್ಲಸ್ 10, 21, 22 -1 21. ಆನ್ಸರ್ ಏನೈತಿ ಬರೋದು 21. ಅರ್ಥ ಆಯ್ತು ಅನ್ಕೊಡ್ತೇನೆ. ಈ ಎರಡರ ಡಯಾಗ್ರಾಮ್ ಅಲ್ಲಿ ಸೇಮ್. ಈಗ ಇಲ್ಲಿ ಇಂಟರ್ಚೇಂಜ್ ಮಾಡಿ ನೋಡ್ರಿ. ಈ ಇಂಟರ್ಚೇಂಜ್ ಮಾಡಿದಾಗ ರ್ಯಾಂಕ್
ಈ ಡಯಾಗ್ರಾಮ್ ಯಾಕೆ ಬಂತು, ಈ ಡಯಾಗ್ರಾಮ್ ಯಾಕೆ ಬರಲಿಲ್ಲ ಇದ್ರ ಪ್ರಕಾರ ಅಂತಂದ್ರೆ, ಇಂಟರ್ಚೇಂಜ್ ಮಾಡಿದಾಗ ಸೆವೆಂತ್ ಇರೋದು ರ್ಯಾಂಕ್ ಏನಾಗ್ತದೆ, ರೈಟ್ ಹ್ಯಾಂಡ್ ಇಂದಾನೆ ಇದು ಸಾರಿ ಲೆಫ್ಟ್ ಹ್ಯಾಂಡ್ ಇಂದ ಸೆವೆಂತ್ ಇರೋದು ಇಲ್ಲಿ ಮುಂದೆ ಹೋಗ್ತಿದೆ ಅದಕ್ಕೆ, ಯಾಕಂದ್ರೆ ರ್ಯಾಂಕ್ ಜಾಸ್ತಿ ಆಗ್ತಿದೆ. ಇನ್ ಕೇಸ್ ಇಲ್ಲಿ ಬರ್ರಿ, ಇಲ್ಲಿ ಇಂಟರ್ಚೇಂಜ್ ಮಾಡಿದಾಗ ರ್ಯಾಂಕ್ ಕಡಿಮೆ ಆಗುತ್ತದೆ, ಯಾಕಂದ್ರೆ ಬ್ಯಾಕ್ ಬರ್ತಿದ್ದಾರೆ, ಈ ಕಡೆ ಹಿಂದ್ ಬರ್ತವೆ ಇನ್ನೂ ಸ್ವಲ್ಪ. ಈಗ ಸೆವೆಂತ್ ಇದೆ, ಇಲ್ಲಿಂದ ಇಲ್ಲಿ ಹಿಂದ್ ಬಂದ್ರೆ ರೇಖಾ ಇಲ್ಲಿ ಬಂದ್ರೆ 12th ಆಗಕ್ಕೆ ಸಾಧ್ಯನೇ ಇಲ್ಲ, 7 ಗಿಂತ ಕಡಿಮೆನೇ ಆಗ್ಬೇಕು ಹಿಂದ್ ಬಂದ್ರೆ. ಅದಕ್ಕೆ ಈ ಡಯಾಗ್ರಾಮ್ ಇಲ್ಲಿ ಬರಲಿಲ್ಲ ಅಷ್ಟೇ. ಅರ್ಥ ಆಯ್ತು ಅನ್ಕೊಂತೀನಿ. ಈ ಡಯಾಗ್ರಾಮ್ ಪ್ರಕಾರ ಇದನ್ನು ಸಾಲ್ವ್ ಮಾಡಿದ್ವಿ. ಅರ್ಥ ಆಯ್ತಾ? ಇಲ್ಲಿ ಏನಿಲ್ಲ, ಜಸ್ಟ್ ಇಂಟರ್ಚೇಂಜ್ ಮಾಡಿದಾಗ ಈ ಈ ಮೋಹಿತಿಂದ ಏನು ಲೆಫ್ಟ್ ಹ್ಯಾಂಡ್ ಇಂದ ಇರ್ತೈತಿಲ್ಲ ರ್ಯಾಂಕ್, ಸಾರಿ ರೈಟ್ ಹ್ಯಾಂಡ್ ಇಂದ ರ್ಯಾಂಕ್ ಇರ್ತೈತಿಲ್ಲ, ಅದೇ ರ್ಯಾಂಕ್ ರೈಟ್ ಹ್ಯಾಂಡ್ ಇಂದ ರೇಖಾ ಕೂಡ ಉಳಿತೈತೆ. ಬಟ್ ರೇಖಾ ಹೊಸ ರ್ಯಾಂಕ್ ಲೆಫ್ಟ್ ಹ್ಯಾಂಡ್ ಇಂದ ಕೊಟ್ಟಿದ್ದಾನೆ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎರಡು ರ್ಯಾಂಕ್ ರೇಖಾ ಸಿಕ್ತು. ಅದಕ್ಕೋಸ್ಕರ ಈ ಫಾರ್ಮುಲಾ ಐತಿ, ಟೋಟಲ್ ಪರ್ಸನ್ ಹೆಂಗ್ ಕಂಡಿಡಿಯೋದು, ಲೆಫ್ಟ್ ಹ್ಯಾಂಡ್ ಪ್ಲಸ್ ರೈಟ್ ಹ್ಯಾಂಡ್ ಮೈನಸ್ 1. ಓಕೆ, ಅರ್ಥ ಆಯ್ತು ಅನ್ಕೊಂತೀರಿ. ನೆಕ್ಸ್ಟ್ ಕ್ವಶನ್. In a row of boys, Akash is fifth from the left hand. Akash ಏನಿದಾನೆ ಲೆಫ್ಟ್ ಹ್ಯಾಂಡ್ ಇಂದ ಫಿಫ್ತ್ ಪರ್ಸನ್ ಇದ್ದಾನೆ. ಫಿಫ್ತ್ ಪರ್ಸನ್ ಯಾರು, ಆಕಾಶ್ ಇದೆ. ಅಂದ್ರೆ ಇವನಿಂದ 1 2 3 4 4 ಜನ ಇದ್ದಾರೆ. And ನಿಖಿಲ್ ಈಸ್ 11th ಫ್ರಮ್ ದ ರೈಟ್ ಹ್ಯಾಂಡ್. ನಿಖಿಲ್ 11th ಫ್ರಮ್ ದ ರೈಟ್ ಹ್ಯಾಂಡ್ ಇದ್ದಾನೆ ನಿಖಿಲ್. ಈ ಡಯಾಗ್ರಾಮ್ ಹೋಗ್ಬೋದು, ಇದ್ರದ್ದು ಇನ್ನೊಂದು ಡಯಾಗ್ರಾಮ್ ಸೇಮ್. ಆಕಾಶ್ ಇಲ್ಲಿ ಬಂದ, ನಿಖಿಲ್ ಇಲ್ಲಿಂದ ಇಲ್ಲಿ ಬರ್ಬೋದು. ಈ ಕಡೆಯಿಂದ ಒಂದು 11th ಆಗ್ಬೋದು, ಈ ಕಡೆಯಿಂದ 5th ಆಗ್ಬೋದು. ಓಕೆ, ಇಫ್ ಆಕಾಶ್ ಇಸ್ 20 ಫ್ರಮ್ ದ ರೈಟ್ ಹ್ಯಾಂಡ್, ಆಕಾಶ್ ಇಸ್ 25th ಫ್ರಮ್ ದ ರೈಟ್ ಹ್ಯಾಂಡ್ ಅಂತ ಅಂದಾಗ, ಆಲ್ರೆಡಿ ನಿಖಿಲ್ 11th ಇದ್ದಾಗನೇ ಇವನು ಆಕಾಶ್ ಕ್ರಾಸ್ ಈ ಕಡೆ ಬಂದವನ. 25th ರ್ಯಾಂಕ್ ಆಕಾಶದ ಆಗಕ್ಕೆ ಸಾಧ್ಯನೇ ಇಲ್ಲ. ಆಕಾಶದ ಎಷ್ಟಾಗ್ಬೋದು, 11th ಇಂದ ಹಿಂದ್ಗಡೆ, ಅಂದ್ರೆ 10th ಆಗ್ಬೋದು, 9th ಆಗ್ಬೋದು, 8th ಆಗ್ಬೋದು ರೈಟ್ ಹ್ಯಾಂಡ್ ಇಂದ. ಅದಕ್ಕೋಸ್ಕರ ಈ ಡಯಾಗ್ರಾಮ್ ರಾಂಗ್ ಆಯ್ತು. ಇವಾಗ ಏನಂತಿದೆ, ನಾನು ಹೊಸ ಪಾಯಿಂಟ್ ನೋಡ್ರಿ ಇಲ್ಲಿ. ಆಕಾಶ್ ಈಸ್ 25th ಫ್ರಮ್ ದ ರೈಟ್ ಹ್ಯಾಂಡ್. ಈ ರೈಟ್ ಹ್ಯಾಂಡ್ ಇಂದ ಆಕಾಶದ ರ್ಯಾಂಕ್ ಏನಿದೆ 25th ಇದೆ. ಟೋಟಲ್ ಪರ್ಸನ್ ಸಿಕ್ಬಿಡ್ತಾರೆ ಈಗ ನಮ್ಗೆ. ಟೋಟಲ್ ಪರ್ಸನ್ ಹೆಂಗ್ ಸಿಗ್ತಾರೆ, ಆಕಾಶಿಂದ ಈ ಕಡೆ ರೈಟ್ ಹ್ಯಾಂಡ್ ಇಂದ ರ್ಯಾಂಕ್, ರೈಟ್ ಹ್ಯಾಂಡ್ ಇಂದು ಪ್ಲಸ್ ಲೆಫ್ಟ್ ಹ್ಯಾಂಡ್ ಇಂದು -1. ರೈಟ್ ಹ್ಯಾಂಡ್ ಇಂದ ಎಷ್ಟಿದೆ 25 ಪ್ಲಸ್ ಲೆಫ್ಟ್ ಹ್ಯಾಂಡ್ ಇದೆ 5th ರ್ಯಾಂಕ್ ಐತೆ -1. 30 ಮೈನಸ್ ಅಂದ್ರೆ 29 ಟೋಟಲ್ ಪರ್ಸನ್ ಇದೆ. ಇದು ಬಿಟ್ಬಿಟ್ರಿ, ನೆಕ್ಸ್ಟ್ ಏನ್ ಕೇಳ್ತಾನೆ ಅದು ನೋಡೋಣ. ಹೌ ಮೆನಿ ಬಾಯ್ಸ್ ಆರ್ ದೇರ್ ಬಿಟ್ವೀನ್ ಆಕಾಶ್ ಅಂಡ್ ನಿಖಿಲ್. ಆಕಾಶ್ ಮತ್ತು ನಿಖಿಲ್ ಮಧ್ಯೆ ಎಷ್ಟು ಜನ ಹುಡುಗರಿದ್ದಾರೆ ಅಂತ ಕೇಳ್ತಿರೋದು ಒಂದು ಕ್ವಶನ್. ಅವರಿಬ್ಬರು ಮಧ್ಯೆ ಎಷ್ಟು ಜನ ಇದ್ದಾರೆ, ಇಲ್ಲಿಂದ ಇಲ್ಲಿಗೆ 5 ಜನ, ಇಲ್ಲಿಂದ ಇಲ್ಲಿಗೆ 11 ಜನ. 5 + 11 ಎಷ್ಟಾಯ್ತು, 16 ಜನ ಆಯ್ತು. ಟೋಟಲ್ ಇರೋದೆಷ್ಟು, 29 ಜನ. 29 - 16 ಮಾಡಿದ್ರೆ ಟೋಟಲ್ 13 ಜನ ಇವ್ರ ಮಧ್ಯೆ ಇರ್ತಾರೆ. 13 ಜನ ಇವ್ರ ಮಧ್ಯೆ. ಅರ್ಥ ಆಯ್ತು ಅನ್ಕೋತೀನಿ. ಆನ್ಸರ್ ಏನಾಯ್ತು, 13. ಅರ್ಥ ಆಯ್ತಾ? ಟೋಟಲ್ ಪರ್ಸನ್ ಕಂಡು ಹಿಡಿತೀವಿ. ಅದಾದ ನಂತರ ಈ ಒಂದು 5th ರ್ಯಾಂಕ್ ಅದಾದ್ಮೇಲೆ ಇಲ್ಲಿವರೆಗೂ 5 ಜನ ಆಯ್ತು. ಇನ್ನು 11th ರ್ಯಾಂಕ್ ಇದೆ ಅಂದ್ರೆ ಇವ್ನು ಹಿಂದ್ಗಡೆ ಇರೋ 10 ಜನ ಪ್ಲಸ್ ಇವ ಸೇರಿಸಿ 11 ಜನ ಆಯ್ತು. ಇನ್ನು ಉಳಿದ ಜನಗಳೆಲ್ಲ ಇವರಿಬ್ಬರು ಮಧ್ಯದಲ್ಲಿ ಇರ್ತಾರೆ. ಈ ಮಧ್ಯದಲ್ಲಿ ಇರ್ತಕ್ಕಂಥ ಜನರು ಎಷ್ಟಾಗ್ತಾರೆ, ಟೋಟಲ್ ಎಷ್ಟು ಜನ ಅದಾರ 29. ಈ ಕಡೆ 5 ಜನ, ಈ ಕಡೆ 11 ಜನ ಹೋದಾಗ 16 ಜನ ಹೋಯ್ತು, ಅಂದ್ರೆ 13 ಜನ ಉಳಿತು. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್.
Okay. Children are standing in a row facing same direction. Abhijit is seventh from the left. ಎಲ್ಲರೂ ಒಂದು ರೋದಲ್ಲಿ ಇದ್ದಾರೆ. ಅಭಿಜಿತ್ ಸೆವೆಂತ್ ಫ್ರಮ್ ದ ಲೆಫ್ಟ್ ಇದ್ದಾನೆ. ಓಕೆ. ಅಂಡ್ ಈಸ್ ಅನ್ ಇಮಿಡಿಯೇಟ್ ರೈಟ್ ಆಫ್ ಸುಶಾಂತ್. ಅಭಿಜಿತ್ ಏನಿದ್ದಾನೆ ಇಮಿಡಿಯೇಟ್ ರೈಟ್ ಆಫ್ ಸುಶಾಂತ್ ಇದ್ದಾನೆ. ಸುಶಾಂತ್ ಇಲ್ಲಿ ಬಂದ ಅಂದ್ರೆ ಸುಶಾಂತ್ ರ್ಯಾಂಕ್ ಸಿಕ್ಸ್ತ್ ಆಗುತ್ತೆ. ಸುಶಾಂತ್ ಇಲ್ಲಿ ಬಂದ 10 ಚಿಲ್ಡ್ರನ್ಸ್ ಸ್ಟ್ಯಾಂಡಿಂಗ್ ಇನ್ ಅ ರೋ ಫೇಸಿಂಗ್ 10 ಚಿಲ್ಡ್ರನ್ಸ್ ಕೊಟ್ಟಿದ್ದಾನೆ ಸೇಮ್ ಡೈರೆಕ್ಷನ್. ಅಭಿಜಿತ್ ಇಸ್ ಸೆವೆಂತ್ ಫ್ರಮ್ ದ ಲೆಫ್ಟ್ ಅಂಡ್ ಈಸ್ ಇಮಿಡಿಯೇಟ್ ರೈಟ್ ಆಫ್ ದ ಸುಶಾಂತ್. ಸುಶಾಂತ್ ಇಮಿಡಿಯೇಟ್ ರೈಟ್ ಇದ್ದಾನೆ ಅಂದ್ರೆ ಸಿಕ್ಸ್ತ್ ರ್ಯಾಂಕ್ ಆಯಿತು. ಹೂ ಈಸ್ ಫಿಫ್ತ್ ಫ್ರಮ್ ದ ರೈಟ್ ಹ್ಯಾಂಡ್. ಇವನೇನಿದ್ದಾನೆ ಸುಶಾಂತ್ ರೈಟ್ ಹ್ಯಾಂಡಿಂದ ಫಿಫ್ತ್ ರ್ಯಾಂಕ್ ಇದ್ದಾನೆ. ಇದು ರೈಟ್ ಹ್ಯಾಂಡ್ ತಗೊಳ್ಳೋಣ. ಇಲ್ಲಿ ರೈಟ್ ಹ್ಯಾಂಡಿಂದ ಈ ಸುಶಾಂತ್ ಏನಿದ್ದಾನೆ ಫಿಫ್ತ್ ರ್ಯಾಂಕ್ ಇದ್ದಾನೆ. ರೈಟ್ ಹ್ಯಾಂಡಿನ ಕಲರ್ ಬೇರೆ ಮಾಡಿ ಇಲ್ಲಿಗೆ ರೈಟ್ ಹ್ಯಾಂಡ್ ತೋರಿ. ಇಲ್ಲಿಂದ ಸುಶಾಂತ್ ರೈಟ್ ಹ್ಯಾಂಡಿಂದ ರ್ಯಾಂಕ್ ಏನಾಗುತ್ತೆ ಸುಶಾಂತದ್ದು ಫಿಫ್ತ್ ಇದೆ. ಓಕೆ. ಇದು ಕೊಟ್ಟಿರಲಿಲ್ಲ ಅಂತಂದ್ರೆ ನಾವು ಬರಿಬೋದಾಗಿತ್ತು. 10 ಈ ಕಡೆಯಿಂದ 5 ಅದಂದ್ರೆ ಈ ಕಡೆಯಿಂದ 5 ಇರ್ತದೆ ಅಂತಾರೆ. ಈ ಲೈನ್ ಕೊಟ್ಟಿರಲಿಲ್ಲ ಅಂತಂದ್ರು. ಓಕೆ. ಹೂ ಈಸ್ ಫಿಫ್ತ್ ಫ್ರಮ್ ದ ರೈಟ್ ಹ್ಯಾಂಡ್. ಸುಶಾಂತ್ ಈಸ್ ಥರ್ಡ್ ಟು ದ ರೈಟ್ ಆಫ್ ರುಪಿನ್. ಸುಶಾಂತ್ ಏನಿದಾನೆ ಥರ್ಡ್ ಟು ದ ರೈಟ್ ಆಫ್ ರುಪಿನ್ ಇದ್ದಾನೆ. ರುಪಿನ್ ಎಲ್ಲಿ ಬಂದ ಈಗ ಸುಶಾಂತ್ ಅಂದ್ರೆ ಥರ್ಡ್ ಟು ದ ರೈಟ್ ಆಫ್ ರುಪಿನ್ ಅಂದ್ರೆ 1 ಸೆಕೆಂಡ್ ಥರ್ಡ್. ಇಲ್ಲಿ ರುಪಿನ್ ಬಂದ. ರುಪಿನ್ದು ಫಸ್ಟ್ ಸೆಕೆಂಡ್ ಥರ್ಡ್ ರೈಟ್ಗೆ ಯಾರಾದ್ರೆ ಸುಶಾಂತ್ ಇದ್ದಾರೆ. ಅಂದ್ರೆ ಈ ಒಂದು ರ್ಯಾಂಕ್ ಏನಾಗುತ್ತೆ ಇಲ್ಲಿ 6 ಇದೆ, ಇಲ್ಲಿ 5th, ಇಲ್ಲಿ 6th ರ್ಯಾಂಕ್ ಇದೆ ಲೆಫ್ಟ್ ಹ್ಯಾಂಡ್ ಇಂದ 6 ಇದೆ. ಲೆಫ್ಟ್ ಹ್ಯಾಂಡ್ ಬರೆಯೋಣ. ಲೆಫ್ಟ್ ಹ್ಯಾಂಡ್ ಇಂದ 6, ಇಲ್ಲಿ ಏನಾಗುತ್ತೆ 5, ಇಲ್ಲಿ 4. ಇವನು ಲೆಫ್ಟ್ ಹ್ಯಾಂಡ್ ಇಂದ ಥರ್ಡ್ ರ್ಯಾಂಕ್ ಆಯ್ತು. ಓಕೆ. ಕೇಳಿದ್ರೆ ನೆಕ್ಸ್ಟ್ ನೋಡೋಣ. ಹೌ ಮೆನಿ ಚಿಲ್ಡ್ರನ್ಸ್ ಆರ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಅಭಿಜಿತ್ ಅಂಡ್ ರುಪಿನ್. ಅಭಿಜಿತ್ ಮತ್ತು ರುಪಿನ್. ಅಭಿಜಿತ್ ಇಲ್ಲಿದ್ದಾನೆ, ರುಪಿನ್ ಇಲ್ಲಿದ್ದಾನೆ. ಇವರಿಬ್ಬರು ಮಧ್ಯದಲ್ಲಿ ಎಷ್ಟು ಜನ ಇದ್ದಾರೆ? 4th ರ್ಯಾಂಕ್ ಇರೋ ಒಬ್ಬ, 5th ರ್ಯಾಂಕ್ ಇರೋ ಒಬ್ಬ, 6th ರ್ಯಾಂಕ್ ಇರೋ ಒಬ್ಬ. ಟೋಟಲ್ 3 ಜನ ಇದ್ದಾರೆ ಇವರಿಬ್ಬರು ಮಧ್ಯೆ. ಆನ್ಸರ್ ಏನಾಯ್ತು? ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ರುಪಿನ್ ಇಲ್ಲದಾನೆ, ಅಭಿಜಿತ್ ಇಲ್ಲದಾನೆ. ಇಬ್ಬರ ಮಧ್ಯೆ 3 ಜನ ಇದ್ದಾರೆ. ನೆಕ್ಸ್ಟ್ ಕ್ವಶನ್. ಓಕೆ. ಎ ಇಸ್ 8th ರ್ಯಾಂಕ್ ಅಹೆಡ್ ಆಫ್ ಬಿ. ಅಹೆಡ್ ಆಫ್ ಅಂತಂದ್ರೆ ಮುಂದೆ, ಹಿಂದಲ್ಲ, ಅವನಿಗಿಂತ ಜಾಸ್ತಿ ರ್ಯಾಂಕ್ ಐತೆ. ಇವಾಗ ಒಂದು ಕ್ಲಾಸಲ್ಲಿ 20 ಜನ ಇದ್ದಾರೆ, ಅದರ 1 to 20 ರ್ಯಾಂಕ್ ಕೊಡ್ತೀವಿ. ಎ ಈಸ್ ಅಹೆಡ್ ಆಫ್ ಬಿ ಅಂತಂದ್ರೆ ಅವನು ಈಗ ಇನ್ ಕೇಸ್ ಬಿದ ರ್ಯಾಂಕ್ 20 ಇದ್ರೆ ಎದ ರ್ಯಾಂಕ್ ಏನಿರ್ತೈತೆ ಬಿಗಿಂತ ಕಡಿಮೆ. 20 ಇದ್ರೆ ಒಂದು ಬಿದ ರ್ಯಾಂಕ್ 20 ಇದ್ರೆ ಎದ ರ್ಯಾಂಕ್ 19, 18 ಈ ಕಡೆನೇ ಇರ್ಬೋದು. ಅಥವಾ ಬಿದ ರ್ಯಾಂಕ್ 10 ಇದ್ರೆ ಎದ ರ್ಯಾಂಕ್ 9, 8, 1, 2 ಈ ರೀತಿ ಇರ್ಬೋದು. ಅದಕ್ಕೆ ಅಹೆಡ್ ಅಂತೀವಿ. ಬಿಹೈಂಡ್ ಅಂತಂತಂದ್ರೆ ಅಥವಾ ಅದಾದ ನಂತರ ಬರ್ತಕ್ಕಂಥ ರ್ಯಾಂಕ್ಗಳಿಗೆ ಏನಂತ ಇರ್ತಾರೆ. ಈಗ ಬಿದ 10 ಇತ್ತಂದ್ರೆ ಏದನ್ನ ಇರ್ತದೆ 11, 12, 20 ಈ ರೀತಿ ಇರುತ್ತೆ. ಅಹೆಡ್ ಅಂತ ಇರ್ತಿದಾನ. ಇದು ಒಂದು ರೋದಲ್ಲಿ ಇದು ಫಸ್ಟ್ ರ್ಯಾಂಕ್ ಕಡೆ ಎಲ್ಲ ಇರೋರು ಇಲ್ಲಿ ಬರ್ತಾರೆ, ಲಾಸ್ಟ್ ಬಂದವರಲ್ಲಿ ಈ ಡಿ ಬರ್ತಾರೆ. ಎ ಈಸ್ 8 ರ್ಯಾಂಕ್ ಅಹೆಡ್ ಆಫ್ ಬಿ. ಅಹೆಡ್ ಆಫ್ ಬಿ ಅಂದ್ರೆ ಬಿ ಇಲ್ಲಿ ಬಂದ ಅನ್ಕೊಡ್ರಿ. ಬಿ ದಿಂದ 8th ರ್ಯಾಂಕ್ ಅಹೆಡ್ ಯಾರಿದ್ದಾರೆ? ಎ ಇದ್ದಾರೆ. 1 ರ್ಯಾಂಕ್, 2 ರ್ಯಾಂಕ್, 3, 4, 5. ಇದು ಬಿ ಇದನ್ನಲ್ಲ. ಫಸ್ಟ್, ಸೆಕೆಂಡ್, ಥರ್ಡ್, 4th, 5th, 6th, 7th, 8th ರ್ಯಾಂಕ್ ಅಹೆಡ್ ಯಾರು ಇರ್ತಾರೆ? ಇಲ್ಲಿ ಯಾರು ಬರ್ತಾರೆ? 8th ರ್ಯಾಂಕ್ ಅಹೆಡ್ ಇಲ್ಲಿ ಬರೋನು ಎ ಬರ್ತಾರೆ. ಓಕೆ. ಎ ಇಸ್ 8th ರ್ಯಾಂಕ್ ಅಹೆಡ್ ಆಫ್ ಬಿ ಅಂತ ಅರ್ಥ ಆಯ್ತು ಅನ್ಕೋತೀನಿ. ಬಿ ಹೂ ರ್ಯಾಂಕ್ಸ್ 18th ಇನ್ ದ ಕ್ಲಾಸ್. ಈ ಕ್ಲಾಸ್ ಅಲ್ಲಿ ಬಿ ರ್ಯಾಂಕ್ ಏನೈತೆ? 18th ಐತೆ. ಬಿ 18th ಐತೆ ಅಂದ್ರೆ ಎ ರ್ಯಾಂಕ್ ನಮ್ಗೆ ಸಿಗ್ಬಿಡ್ತೈತೆ. ಇದು ಲೈನ್ ಇನ್ನೊಂದ್ ಸ್ವಲ್ಪ ಉದ್ದ ಮಾಡೋಣ.
ಯಾಕಂತಂದ್ರೆ ಈ ಕಡೆನೂ ಎಕ್ಸ್ಟೆಂಡ್ ಮಾಡ್ಬೇಕಾಗತ್ತಲ್ಲ. ಇಲ್ಲಿಂದ ಇಲ್ಲಿಗೆ 18th ರ್ಯಾಂಕ್ ಐತಿ. 18th ರ್ಯಾಂಕ್ ಅಂದ್ರೆ ಅದು ಲೆಫ್ಟ್ ಹ್ಯಾಂಡಿಂದನೇ ಇರ್ತದೆ, ಯಾಕಂದ್ರೆ ಸ್ಟಾರ್ಟಿಂಗ್ ಇಲ್ಲದ 1 2 3 4 5 6 7 8 9 10 11 12 ಈ ತರ ಬಂದು ಇಲ್ಲಿ 18 ಆಗಿರೋದು ಅಷ್ಟೇ. ಓಕೆ, ಇವಾಗ ನೋಡ್ರಿ ಇವೊಂದು 18th ರ್ಯಾಂಕ್ ಅಂದ್ರೆ ಇವೊಂದು ಎಂಡ್ ರ್ಯಾಂಕ್ ಮುಂದ್ಗಡೆ ಇವ ಯಾರಿದಾನೆ ಎ ಇದ್ದಾನೆ ಅಂದ್ರೆ ಇವನ್ ರ್ಯಾಂಕ್ ಏನಾಯ್ತು 10 ಆಗುತ್ತೆ. ಬೇಕಿದ್ರೆ ನೋಡ್ರಿ 18 ಅದ 17 16 15 14 13 12 11 10th ರ್ಯಾಂಕ್ ಯಾರಿದ್ದಾರೆ ಎ ಆಯ್ತು. ಓಕೆ, ಇನ್ ಕ್ಲಾಸ್ ಆಫ್ 50 ಸ್ಟೂಡೆಂಟ್ಸ್ 50 ಜನ ಇದ್ದಾರೆ. ಇಲ್ಲಿ 50 ಜನ ಇದ್ದಾರೆ ಅಂದ್ರೆ ಇವನ್ ರ್ಯಾಂಕ್ 18 ಅದ. ಇವನ್ ಆದ ನಂತರ ಇನ್ನ ಎಷ್ಟು ಜನ ಉಳಿದ್ರು 50ರಲ್ಲಿ 18 ಹೋದ್ರೆ ಎಷ್ಟು ಉಳಿತೈತಿ? ಈ ಕಡೆ ಮುಂದ್ಗಡೆ ಇನ್ನು 32 ಜನ ಉಳಿದ್ರು. ಅರ್ಥ ಆಯ್ತು ಅನ್ಕೋತೀನಿ. ವಾಟ್ ಈಸ್ ದ ಏಜ್ ರ್ಯಾಂಕ್ ಫ್ರಮ್ ದ ಲಾಸ್ಟ್ ಇಂದ ಏಜ್ ರ್ಯಾಂಕ್ ಏನಾಗತ್ತೆ ಅಂತ ಕೇಳ್ತಿದ್ದಾನೆ. ಇಲ್ಲಿ 32 ಜನ ಬಿ ಆದ ನಂತರ ಉಳಿದಿದ್ದಾರೆ. ಇಲ್ಲಿವರೆಗೂ 18 ಜನ ಇದ್ದಾರೆ, ಇಲ್ಲಿಂದ ಇಲ್ಲಿವರೆಗೂ 18 ಜನ ಇದ್ದಾರೆ. ಈ 18 ಜನ ಇಲ್ಲಿ ಮುಗೀತು, ಇಲ್ಲಿಂದ ಇಲ್ಲಿಗೆ ಎಷ್ಟಿದ್ದಾರೆ? 32 ಜನ ಇದ್ದಾರೆ. ಅಂದ್ರೆ ಬಿದ್ ರ್ಯಾಂಕ್ ಲೆಫ್ಟ್ ಹ್ಯಾಂಡ್ ಇಂದ ಏನಾಗತ್ತ, ಸಾರಿ ರೈಟ್ ಹ್ಯಾಂಡ್ ಇಂದ ಏನಾಗತ್ತ, ಇಲ್ಲಿ ರೈಟ್ ಹ್ಯಾಂಡ್ ಇಂದ ಬಿದ್ ರ್ಯಾಂಕ್ ಇದು 32 ಜನ ಆದ ನಂತರ 33ನೇ ವ್ಯಕ್ತಿ ಯಾರಿದ್ದಾನೆ? ಬಿ ಇದ್ದಾನೆ. ಅವ ಕೇಳ್ತಿರೋದು ಯಾರ್ದು ರ್ಯಾಂಕ್? ಏದ್ ರ್ಯಾಂಕ್ ಹೇಳ್ತಿರ್ತಾನೆ. 33ನೇದವ ಯಾರಾದ್ರು ಬಿ ಆದ್ರು, 34ನೇದವ ಇವನು, 35ನೇದವ ಇವನು, 36 37 38 39 40 41ನೇ ರ್ಯಾಂಕ್ ಯಾರಾಗಿರುತ್ತೆ? ಏದಾಗಿರುತ್ತೆ. ಏದ್ ರ್ಯಾಂಕ್ ಏನಾಯ್ತು? ಇಲ್ಲಿಂದ ಇಲ್ಲಿಗೆ 41th ರ್ಯಾಂಕ್ ಆಯ್ತು. ಅರ್ಥ ಆಯ್ತು ಅನ್ಕೋತೀನಿ. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್ ಐತೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ಓಕೆ, ಎ ರ್ಯಾಂಕ್ಸ್ 5th ಇನ್ ದ ಕ್ಲಾಸ್. 5th ಇನ್ ದ ಕ್ಲಾಸ್ ಅಂದ್ರೆ ಫಸ್ಟ್ ಇಂದಾನೆ ಬರ್ತೈತೆ ಇದು. 1 2 3 4 5th ಎ ರ್ಯಾಂಕ್ ಇಲ್ಲಿ ಬಂತು ಈ ಕಡೆಯಿಂದ. ಬಿ ರ್ಯಾಂಕ್ಸ್ 11th ಫ್ರಮ್ ದ ಲಾಸ್ಟ್. ಬಿ ರ್ಯಾಂಕ್ ಏನಿದೆ? 11th ಫ್ರಮ್ ದ ಲಾಸ್ಟ್. 11th ಇದೆ ಅಂದ್ರೆ ಈ ಕಡೆ 10 ಜನ ಇದ್ದಾರೆ, 11 ಜನ ಇದೆ. ಇದು ಇನ್ನೊಂದು ಡಯಾಗ್ರಾಮ್ ಕೂಡ ಆಗ್ಬೋದು ಈ ತರ. ಇದು ಇಲ್ಲಿಂದ ಇಲ್ಲಿಗೆ ಎ ರ್ಯಾಂಕ್, ಬಿ ರ್ಯಾಂಕ್ ಇಲ್ಲಿಂದ ಇಲ್ಲಿಗೂ ಆಗ್ಬೋದು. 11th ಇದು ಈ ಕಡೆ ಇರೋದು. ಸಿ ಈಸ್ 10 ರ್ಯಾಂಕ್ ಬಿಲೋ ಎ. ಸಿ ಈಸ್ 10 ರ್ಯಾಂಕ್ ಬಿಲೋ ಎ. ಎ ಆದ ನಂತರ 10 ರ್ಯಾಂಕ್ ಆಮೇಲೆ ಬಿ ಇದಾನೆ. ಬಿಲೋ ಅಂತಂದ್ರೆ ಕೆಳಗಡೆ ಹಿಂದೆ ಹೆಚ್ಚಿಗೆ ರ್ಯಾಂಕ್ ಇರ್ತೈತಿ. ಇವನು 5th ರ್ಯಾಂಕ್ ಇರ್ತೈತಿ. ಏದಂದ್ರೆ ಇಂದು ಬಿಲೋ 10 ರ್ಯಾಂಕ್ ಬಿಲೋ ಅಂತಂದ್ರೆ 1 2 3 4 5 6 7 8 9 10ನೇ ರ್ಯಾಂಕ್ ಬಿಲೋ ಏನಿದಾನೆ? ಸಿ ಇದಾನೆ. ಅಂದ್ರೆ ಇಲ್ಲಿ 9 ಜನ ಬಂದ್ರು. ಇಲ್ಲಿ 9 ಜನ ಬಂದ್ರು. ಸಿ ರ್ಯಾಂಕ್ 10 ರ್ಯಾಂಕ್ ಬಿಲೋ ಅಂದ್ರೆ ಇವಂದು ಏನಾಗಿದೆ ರ್ಯಾಂಕ್ ಇಲ್ಲಿ 5th ಅದ ಅಂದ್ಮೇಲೆ 5th ಒಳಗೆ 9 ಸೇರಿಸಿದ್ರೆ ಎಷ್ಟಾಗುತ್ತೆ? 14. 14 + 1 15. 15th ರ್ಯಾಂಕ್ ಆಯ್ತು ಈಗ ಸಿ. ಯಾವ ಕಡೆಯಿಂದ? ಈ ಕಡೆಯಿಂದ. 15th ರ್ಯಾಂಕ್ ಯಾವ ರ್ಯಾಂಕ್ ಅಂದ್ರೆ ಅದೇನು ಈ ಕಡೆಯಿಂದ ಇರ್ತೈತಿ. ನೆಕ್ಸ್ಟ್ ಎ ಅಂಡ್ ಇದು ಸಾರಿ ಸಿ ಇಸ್ 10th ರ್ಯಾಂಕ್ ಬಿಲೋ ಎ ಅಂಡ್ ಎಕ್ಸಾಕ್ಟ್ಲಿ ಇನ್ ದ ಮಿಡಲ್ ಆಫ್ ಎ ಅಂಡ್ ಬಿ. ಎ ಅಂಡ್ ಬಿ ಎಕ್ಸಾಕ್ಟ್ಲಿ ಮಿಡಲ್ ಅದಂದ್ಮೇಲೆ ಎ ಇಲ್ಲದ ಬಿ ಇಲ್ಲದ ಎಕ್ಸಾಕ್ಟ್ಲಿ ಮಿಡಲ್ ಸಿ ಇದಂದ್ಮೇಲೆ ಈ ಕಡೆ 9 ಜನ ಗೊತ್ತಾಯ್ತು ನಮ್ಗೆ. ಅಂದ್ರೆ ಇಲ್ಲಿ 9 ಜನ ಇರ್ತಾರೆ. ಓಕೆ, ದೆನ್ ಫೈಂಡ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಈ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಒಟ್ಟು ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ ಕಂಡುಹಿಡಿ ಅಂತ ಇದೆ. ನಾನು ಇಲ್ಲಿ 4 ಜನ ಅದಾರ, 4 ಬರ್ದಿವಿ. ಇವ ಎ ಒಬ್ಬ 5 ಆಯ್ತು, +1 ಬರ್ದಿವಿ. ಪ್ಲಸ್ ಇಲ್ಲಿ 9 ಜನ ಇದ್ದಾರೆ,
ಪ್ಲಸ್ ಸಿ ಒಬ್ಬ 1 ಬರ್ದ್ವಿ, ಪ್ಲಸ್ ಇಲ್ಲಿ 9 ಜನ ಇದ್ದಾರೆ, ಪ್ಲಸ್ ಬಿ ಒಬ್ಬ 1 ಬರ್ದ್ವಿ, ಪ್ಲಸ್ ಇಲ್ಲಿ 10 ಜನ ಇದ್ದಾರೆ. ಎಷ್ಟಾಗತ್ತೆ ನೋಡ್ರಿ? 9 + 1 9 + 1 ಎಷ್ಟಾಯ್ತು? 9 + 1 9 + 1 10 10 10 30 34 35 ಜನ ಟೋಟಲ್ ಇರೋದು ಕ್ಲಾಸ್. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ಅಥವಾ ಇದನ್ನು ಇನ್ನೊಂದು ರೀತಿ ಬರಿಬಹುದು. ಇಲ್ಲಿದು 15th ರ್ಯಾಂಕ್ ಅದಂದ್ರೆ ಇಲ್ಲಿಂದ 15 ಜನ ಮುಗೀತು. ಇದು 11th ರ್ಯಾಂಕ್ ಅದಂತಂದ್ರೆ ಬಿ ಇಲ್ಲಿಂದ 11 ಜನ, 11 + 15 ಪ್ಲಸ್ ನಡಬರ್ಕ್ ಇರತಕ್ಕಂಥ 9 ಜನ. ಈ 9 ಇದ್ರಾಗ ಸೇರಿಸಿದ್ರೆ ಎಷ್ಟಾಯ್ತು? 20 + 15 35. ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Ram is 12th to the left of Sham. Okay. Ram is 12th to the left of Sham. Sham ತಗೊಂಬರೋಣ ಇಲ್ಲಿ. Sham ಇಲ್ಲಿದ್ದಾನೆ. ರಾಮ್ ಏನಿದ್ದಾನೆ 12th to the left of Sham ಅಂದ್ರೆ ಇವರಿಬ್ಬರ ಮಧ್ಯೆ 11 ಜನ ಇಲ್ಲಿ ಇರ್ತಾರೆ. ಇಲ್ಲಿ 11 ಜನ ಆದ ನಂತರ ಇಲ್ಲಿ ಆಗಿರ್ತಾರೆ ರಾಮ್ ಇರ್ತಾರೆ. 11 ಜನ ಆದ ನಂತರ 12 ಇರೋನು ಈ ವ್ಯಕ್ತಿ. Who is Sham? Sham who is 17th from the left hand. Sham ಏನಿದ್ದಾನೆ ಲೆಫ್ಟ್ ಹ್ಯಾಂಡ್ ಇಂದ 17. ಇವ 17 ಅಂದ್ರೆ ಇವ 12 ಜನ ಆದ ನಂತರ ಅಂದ್ರೆ ಇಲ್ಲಿ 11 ಜನ ತೆಗಿರಿದ್ರು. 11 ಜನ ತೆಗೆದು ಬಳಕ ಈ ವ್ಯಕ್ತಿ ಇರ್ತಾನೆ. 17 ಒಳಗೆ 11 ಹೋಯ್ತು ಅಂತಂದ್ರೆ ಎಷ್ಟು ಬರ್ತೈತೆ? 6 ಬರ್ತೈತೆ. ಇದೊಂದು ರ್ಯಾಂಕ್ ಏನಾಗುತ್ತೆ? 6 1 ಹೋಯ್ತು ಅಂದ್ರೆ 5th ರ್ಯಾಂಕ್ ಆಗುತ್ತೆ. ಓಕೆ, 12 ರ್ಯಾಂಕ್ ಹಿಂದ್ಗಡೆ ಇದಾನಲ್ಲ ಇವ, ಲೆಫ್ಟಿಗೆ ಇದ್ದಾನೆ 12 ರ್ಯಾಂಕ್ ಅಂತ. 12 ಪೂರಾನ ತೆಗೆದು ನೋಡ್ರಿ 5th ರ್ಯಾಂಕ್ ಈ ವ್ಯಕ್ತಿ. 5th + 11 ಸೇರಿಸಿದ್ರೆ 16 ಆಗತ್ತೆ. ಇದು ಒಬ್ಬ ವ್ಯಕ್ತಿ 17ನೇ ವ್ಯಕ್ತಿ, 16 ಸೇರಿಸಿ 17ನೇ ವ್ಯಕ್ತಿ. ಇವತ್ತು ರ್ಯಾಂಕ್ 5th ಆಯ್ತು, ಲೆಫ್ಟ್ ಹ್ಯಾಂಡ್ ಇಂದಾನೆ ಇದು. ಓಕೆ, ನೆಕ್ಸ್ಟ್ ರೈಟ್ ಹ್ಯಾಂಡ್ ಇಂದ ಕೊಟ್ಟು ನೋಡೋಣ. ಹರೀಶ್ ಈಸ್ 22nd ಫ್ರಮ್ ದ ರೈಟ್ ಹ್ಯಾಂಡ್. ಹರೀಶ್ ಈಸ್ ಏನಿದಾನೆ 22nd ಫ್ರಮ್ ದ ರೈಟ್ ಹ್ಯಾಂಡ್. ಹರೀಶ್ ಇಲ್ಲಿ ಎಲ್ಲೋ ಈ ಕಡೆ ಬರ್ತಾನೆ. ಹರೀಶ್ ಇಲ್ಲಿಂದ ಇಲ್ಲಿನೂ ಬರ್ಬೋದು, ಹರೀಶ್ ಇದ್ರೊಳಗೂ ಬರ್ಬೋದು, ಹರೀಶ್ ಇದರೊಳಗೂ ಬರ್ಬೋದು. ಇಫ್ ಹರೀಶ್ ಈಸ್ ಎಕ್ಸಾಕ್ಟ್ಲಿ 5 ಪ್ಲೇಸ್ ರೈಟ್ ಆಫ್ ರಾಮ್. ರಾಮ್ದ್ ರೈಟಿಗೆ 5 ಪ್ಲೇಸ್ ರೈಟಿಗೆ ಯಾರಿದ್ದಾನೆ? ಹರೀಶ್ ಇದ್ದಾನೆ ಅಂತ ಹೇಳ್ತಿದ್ದಾನೆ. ಓಕೆ, ಒಂದು ಸ್ವಲ್ಪ ಇದರದ್ದು ಮಾಡೋಣ. ಇಲ್ಲಿ ಗ್ಯಾಪ್ ಜಾಸ್ತಿ ಬಿಡ್ಬೇಕಾಗಿತ್ತು. ಟೋಟಲ್ ಇಲ್ಲಿ ಎಷ್ಟು ಜನ ಇದ್ದಾರೆ? 11 ಜನ ಇದ್ದಾರೆ. ಇಲ್ಲಿ ಮಧ್ಯದಲ್ಲಿ ಎಷ್ಟು ಜನ ಇದ್ದಾರೆ? 11 ಜನ ಇದ್ದಾರೆ. ಓಕೆ, ಹರೀಶ್ ಏನಿದ್ದಾನಲ್ಲ, ಇಫ್ ಹರೀಶ್ ಈಸ್ ಎಕ್ಸಾಕ್ಟ್ಲಿ 5 ಪ್ಲೇಸ್ ರೈಟ್ ಆಫ್ ರಾಮ್. ರಾಮ್ ಇದನ್ನಲ್ಲ 5 ಪ್ಲೇಸ್ ರೈಟ್, 1 ಪ್ಲೇಸ್, 2nd, 3rd, 4th, 5th ಪ್ಲೇಸ್ ರೈಟ್ ಯಾರಿದ್ದಾರೆ? ಹರೀಶ್ ಇದೆ. ಟೋಟಲ್ ಇವರಿಬ್ಬರ ಮಧ್ಯೆ 11 ಜನ ಇದ್ದಾರೆ. ಇಲ್ಲಿವರೆಗೂ 5 ಜನ ಮುಗಿತಂದ್ರೆ ಇಲ್ಲಿ ಮುಂದ್ಗಡೆ ಎಷ್ಟು ಜನ ಇರ್ತಾರೆ? 6 ಜನ ಇರ್ತಾರೆ ಹರೀಶ್ನಿಂದ ಶ್ಯಾಮರ ಮಧ್ಯೆ. ಓಕೆ, ಇವಾಗ ಏನಂತಿದ್ದಾನೆ? ಹರೀಶದ ರ್ಯಾಂಕ್ 22nd ಐತೆ ರೈಟ್ ಹ್ಯಾಂಡ್ ಇಂದ. ರೈಟ್ ಹ್ಯಾಂಡ್ ಇಂದ ಹರೀಶನ ರ್ಯಾಂಕ್ ಏನೈತೆ ಇಲ್ಲಿಗೆ? 22nd. ಕೇಳಿದ್ರೇನು? ದೆನ್ ವಾಟ್ ಈಸ್ ದ ಪೊಸಿಷನ್ ಆಫ್ ರಾಮ್ ಫ್ರಮ್ ದ ರೈಟ್ ಹ್ಯಾಂಡ್? ರಾಮ್ದ ಪೊಸಿಷನ್ ಈ ರೈಟ್ ಹ್ಯಾಂಡ್ ಇಂದ ಏನಾಗತ್ತೆ ಅಂತ ಕೇಳಿ. 22nd ರೈಟ್ ಹ್ಯಾಂಡ್ ಇಂದ ಇವ್ ಹರೀಶಿಂದ ಅಂದ್ಮೇಲೆ 23rd ಒಂದು, 24th ಒಂದು, 25th ಒಂದು, 26th ಒಂದು, ರಾಮ್ದ ಏನಾಗತ್ತೆ? 27th ಆಗುತ್ತೆ. ಆನ್ಸರ್ ಬಿ. ಅರ್ಥ ಆಯ್ತು ಅನ್ಕೊಂತೀನಿ ಏನ್ ಯಾವ ರೀತಿ ನಾನು ಸಾಲ್ವ್ ಮಾಡೋಣ ಅಂತೇಳಿ. ಹರೀಶಿಂದ ರ್ಯಾಂಕ್ ಬಂತು. ಹರೀಶಿಂದ ಆದ ನಂತರ ಹರೀಶ್ ಮತ್ತು ರಾಮದ ಮಧ್ಯೆ ಎಷ್ಟು ಜನ ಅದಾರ? ಇರೋದೇ 4 ಜನ. ಇವಂದು 22 ಅದ.
27ರ 4 ಸೇರಿಸಿದ್ರೆ 26 ರ್ಯಾಂಕ್ ಇಲ್ಲಿ ಮುಗೀತು. 27ನೇ ವ್ಯಕ್ತಿ ಯಾವಿದಾನ? ರಾಮ್ ಅದನ್ನ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್. ಓಕೆ. In a row, Apu boys, A is 18th from the left hand. Left hand in the A rank is the 18th ಇದೆ. Okay. Whereas B is 13th from the right hand. B ಏನಿದಾನೆ 13th from the right hand ಇದಾನೆ. ಓಕೆ. ಇದು ಈ ರೀತಿನೂ ಆಗ್ಬೋದು. ಇಲ್ಲಿಂದ ಇಲ್ಲಿಗೆ A ಆಗ್ಬೋದು, ಇಲ್ಲಿಂದ ಇಲ್ಲಿಗೆ B ಆಗ್ಬೋದು. B 13th, A 18th. ಯಾವ ಥರ ಬಿ ಆಗ್ಬೋದು. ಎರಡರಲ್ಲಿ ಯಾವ್ದಾಗಿರೋ ನೋಡೋಣ ಯಾವ್ದಾಗತ್ತೆ ಅಂತೇಳಿ. A boy C sitting exactly between A and B. A and B ಮಧ್ಯದಲ್ಲಿ ಯಾವ ಕೂತಿದ್ದಾನೆ? C ಕೂತಿದ್ದಾನೆ. ಇಲ್ಲಿ ಎರಡರ ಮಧ್ಯದಲ್ಲಿ C ಕೂಡ್ಸೋಣ. ಅಂಡ್ 19th ಫ್ರಮ್ ದ ರೈಟ್ ಹ್ಯಾಂಡ್. ಈ C ಅನ್ನೋ ವ್ಯಕ್ತಿ ಏನಿದ್ದಾರೆ ರೈಟ್ ಹ್ಯಾಂಡ್ ಇಂದ 19th ಇದ್ದಾನೆ. ರೈಟ್ ಹ್ಯಾಂಡ್ ಇಂದ ಇವ್ 90 ಇದ್ದಾನೆ ಅಂದಮೇಲೆ ಈ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಇಂದಲ್ಲ. ಓಕೆ, C ಕೂಡ್ಸೋಣ. ಎಕ್ಸಾಕ್ಟ್ಲಿ ಬಿಟ್ವೀನ್ ದ A and B ಅಂಡ್ ಈಸ್ 19th ಫ್ರಮ್ ದ ರೈಟ್ ಹ್ಯಾಂಡ್. ಈ ಮಧ್ಯ ಕೂತಂತ ವ್ಯಕ್ತಿ ರೈಟ್ ಹ್ಯಾಂಡ್ ಇಂದ 19th ಇದ್ದಾನೆ. ರೈಟ್ ಹ್ಯಾಂಡ್ ಇಂದ ಈ ವ್ಯಕ್ತಿ 19th ಇದ್ದಾನೆ. ಓಕೆ, ಇಲ್ಲಿ ಮಧ್ಯ ಕುಂತಂತ ವ್ಯಕ್ತಿ ರೈಟ್ ಹ್ಯಾಂಡ್ ಇಂದ 19th ಆಗಕ್ ಸಾಧ್ಯ ಐತೇನ್ರಿ? ಬಿನೇ 13 ಇದಾನ. ಇವನ್ ಮುಂದ್ಗಡೆ ಈ ಕಡೆ ಬಂದ ವ್ಯಕ್ತಿನೇ. ಈಗ ಇಲ್ಲಿಂದ ಈ ಕಡೆ ಬಂದಾಗ ಈ ಕಡೆ ಕೌಂಟ್ ಮಾಡ್ಕೊತ ಹೋಗ್ತೀವಿ. ಇವನೇ ಈ ಬಿನೇ 13th ಇದಾನ ಅಂದ್ಮೇಲೆ ಇವ್ 19th ಆಗಕ್ ಸಾಧ್ಯನೇ ಇಲ್ಲ. 13 ಗಿಂತ ಕಡಿಮೆ ರ್ಯಾಂಕ್ ಇದ್ದವನೇ ಈ ಕಡೆ ಆಗ್ತಾನೆ. ಹಂಗಿದ್ಮೇಲೆ ಈ ಡಯಾಗ್ರಾಮ್ ರಾಂಗ್ ಆಯ್ತು. ಇದೇ ಕನ್ಫರ್ಮ್. ಫೈಂಡ್ ದ ರ್ಯಾಂಕ್ ಆಫ್ ಸಿ ಫ್ರಮ್ ದ ಲೆಫ್ಟ್ ಹ್ಯಾಂಡ್. ಲೆಫ್ಟ್ ಹ್ಯಾಂಡ್ ಇಂದ ಸಿ ರ್ಯಾಂಕ್ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಈ ಹ್ಯಾಂಡ್ ಇಂದ ಸಿ ರ್ಯಾಂಕ್ ಏನು? ಓಕೆ, ಕಂಡುಹಿಡಿಯೋಣ. ಇಲ್ಲಿಂದ ಇಲ್ಲಿಗೆ 19, ಇಲ್ಲಿಂದ ಇಲ್ಲಿಗೆ 19. ಟೋಟಲ್ ಪರ್ಸನ್ ಕೊಟ್ಟಿಲ್ಲ ಅವರು. ಎಕ್ಸಾಕ್ಟ್ಲಿ ಮಿಡಲ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ 13 ರ್ಯಾಂಕ್ 13th ರ್ಯಾಂಕ್ ಬಿ ಇದ್ದಾನೆ, 19th ರ್ಯಾಂಕ್ ಸಿ ಇದ್ದಾನೆ. ಅಂದ್ಮೇಲೆ ಇವರಿಬ್ಬರ ಮಧ್ಯದಲ್ಲಿ ಎಷ್ಟು ಜನ ಕೂತಿದ್ದಾರೆ? 6 ಜನ ಕೂತಿದ್ದಾರೆ. 13 ಅದಲ್ಲ, 14, 15, 16, 17, 18, 19 ಅಂದ್ರೆ 5 ಜನ ಕೂತಿದ್ದಾರೆ ಇವರಿಬ್ಬರ ಮೊದಲೇ. 19th ರ್ಯಾಂಕ್ ಇವನ ಆಗ್ಬೇಕಾದ್ರೆ 13 ಆದ್ಮೇಲೆ 14, 15, 16, 17, 18, 19, 14, 15, 16, 17, 18. ಇವನ್ ರ್ಯಾಂಕ್ 18 ಆಯ್ತು. 19th ವ್ಯಕ್ತಿ ಸಿ ಆದ. 5 ಜನ ಕೂತಿದ್ದಾರೆ ಅಂದ್ಮೇಲೆ 5 ಜನ ಈ ಕಡೆ ಇರ್ತಾರೆ. 1, 2, 3, 4, 5. ಓಕೆ, 18th ರ್ಯಾಂಕ್ ಏದಂದ್ಮೇಲೆ 19th ರ್ಯಾಂಕ್ ಈ ವ್ಯಕ್ತಿ ಇದಾಗತ್ತೆ, 20 ಈ ವ್ಯಕ್ತಿ ಇದಾಗತ್ತೆ, 21 ಇವಂದಾಗತ್ತೆ, 22 ಇವಂದಾಗತ್ತೆ, 23 ಇವಂದಾಗತ್ತೆ. ಈ ಸಿ ಏನಾಗತ್ತೆ? 24 ಆಗುತ್ತೆ. ಈ ಲೆಫ್ಟ್ ಹ್ಯಾಂಡ್ ಇಂದ ರ್ಯಾಂಕ್ ಏನಾಯ್ತು? ಇದು 24. ಆಪ್ಷನ್ ನಂಬರ್ ಬಿ ಕರೆಕ್ಟ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್.
ಓಕೆ, 17 ಜನ ಟೋಟಲ್ ಇರೋದು ಒಂದು ರೋದಲ್ಲಿ. ಓಕೆ, 17 ಜನ ಇದ್ದಾರೆ. Suman is standing 13th from the right end and Kavya is standing 9th from the left end. Right ಲೆಫ್ಟ್ ಎರಡು ರ್ಯಾಂಕ್ ಕೊಟ್ಟಿದ್ದಾನೆ. 13 ಆಮೇಲೆ 9. 13 9 ಎರಡು ಸೇರಿಸಿದ್ರೆ ಏನಾಗುತ್ತೆ? 22 ಆಗುತ್ತೆ. ಇಬ್ರು ಒಬ್ರಿಗೊಬ್ರು ಕ್ರಾಸ್ ಮಾಡಕ್ ಸಾಧ್ಯನೇ ಇಲ್ಲ. ಸಾರಿ, ಕ್ರಾಸ್ ಮಾಡದೆ ಇರಕ್ ಸಾಧ್ಯನೇ ಇಲ್ಲ. ಇರೋದೇ 17 ಜನ ಅದಾರ. ಇವೆರಡು ಸೇರಿದ್ರೆ 22 ಆಗುತ್ತೆ. ಅಂದ್ರೆ ಒಬ್ರಿಗೊಬ್ರು ಕ್ರಾಸ್ ಮಾಡೇ ಮಾಡ್ತಾರೆ. ಓಕೆ, 17 ಮೆಂಬರ್ ಇದ್ದಾರೆ. ಸುಮನ್ ಸ್ಟ್ಯಾಂಡಿಂಗ್ 13th ಫ್ರಮ್ ದ ರೈಟ್ ಎಂಡ್. ರೈಟ್ ಎಂಡ್ ಇಂದ ಸುಮನ್ ಏನಿದ್ದಾರೆ 13th ಇದೆ. ಓಕೆ, ಕಾವ್ಯ ಸ್ಟ್ಯಾಂಡಿಂಗ್ 9th ಫ್ರಮ್ ದ ಲೆಫ್ಟ್ ಹ್ಯಾಂಡ್. ಕಾವ್ಯ ಏನಿದ್ದಾಳೆ ಲೆಫ್ಟ್ ಹ್ಯಾಂಡ್ ಇಂದ 9th ಇದ್ದಾಳೆ. ಇದು ಕಾವ್ಯ ಆಯ್ತು, ಇದು ಸುಮನ. ಇದು ಲೆಫ್ಟ್ ಹ್ಯಾಂಡ್ ಇಂದ ಎಷ್ಟಿದ್ದಾರೆ ಇವರು? 9th ಇದ್ದಾರೆ. ಓಕೆ, ಕೇಳಿರೋದೇನು? ಮೀನಾ ಸ್ಟ್ಯಾಂಡಿಂಗ್ ಎಕ್ಸಾಕ್ಟ್ಲಿ ಬಿಟ್ವೀನ್ ದ ಸುಮನ್ ಅಂಡ್ ಕಾವ್ಯ. ಈ ಸುಮನ್ ಮತ್ತು ಕಾವ್ಯದ ಎರಡರ ಮಧ್ಯದಲ್ಲಿ ಇರ್ತಾರೆ, ಮೀನಾ ಇರ್ತಾರೆ. ದೆನ್ ಫೈಂಡ್ ದ ನಂಬರ್ ಆಫ್ ಗರ್ಲ್ಸ್ ಸ್ಟ್ಯಾಂಡಿಂಗ್ ಟು ದ ರೈಟ್ ಆಫ್ ಮೀನಾ. ಈ ಮೀನಾದ ರೈಟಿಗೆ, ಈ ಕಡೆ ಮೀನಾದ ರೈಟಿಗೆ ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಕಂಡಿಡಿ ಅಂತ ಹೇಳ್ತಿದ್ದೆ ನಾನು. ಓಕೆ, ಇವಾಗ ನಾವು ಮಾಡ್ಬೇಕಾಗಿರೋದಷ್ಟೇ. ನಾವು ಏನ್ ಮಾಡ್ಬೇಕು? ಮೇನು ಈ ವ್ಯಕ್ತಿಯಿಂದ ಈ ಕಡೆ ಇರ್ತಕ್ಕಂಥ ಜನರು, ಈ ಕಡೆ ಇರ್ತಕ್ಕಂಥ ಜನರು ಕಂಡುಹಿಡಿಬೇಕು. ಓಕೆ, ಟೋಟಲ್ 17 ಜನ ಇದಾರೆ ಅಂದಮೇಲೆ 13ನೇ ಇವನಿದ್ದಾನೆ. 14 15 16 17 ಅಂದ್ರೆ ಈ ಕಡೆ 4 ಜನ ಪ್ಲಸ್ ಇದು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ 5 ಜನ ಇದ್ದಾರೆ. ನೆಕ್ಸ್ಟ್ ಟೋಟಲ್ ಇಲ್ಲಿ 9 ರ್ಯಾಂಕ್ ಅದಾದ್ಮೇಲೆ 10 11 12 13 14 15 16 17 18 ಎಷ್ಟಾದರೂ 3 + 3 + 3 ಸಾರಿ 3 + 3 9 ಅದ. 10 11 12 13 14 15 16 17 ಇದಿಲ್ಲ, 17 ಜನ ಅದಲ್ಲ. 3 + 3 + 2 6 8 ಆಯ್ತು. ಟೋಟಲ್ 8 ಜನ ಇವರಿದ್ದಾರೆ. ಇವನೊಬ್ಬನ ಸೇರ್ಕೊಂಡು ಟೋಟಲ್ ಇಲ್ಲಿಂದ 9 ಜನ ಈ ಕಡೆ ಆಯ್ತು. ಈ ವ್ಯಕ್ತಿಯಿಂದ ಈ ಕಡೆ 9 ಜನ, ಇದು 5 ಜನ. ಈ ವ್ಯಕ್ತಿಯಿಂದ ಈ ಕಡೆ 9 ಜನ. 5 + 9 ಟೋಟಲ್ 14 ಜನ ಹೋದ್ರು. 17ರಲ್ಲಿ 14 ಜನ ಹೋದ್ರು ಅಂದ್ರೆ ಟೋಟಲ್ 3 ಜನ ಬೇಕು ನಮ್ಗೆ. ಇನ್ನು ಇವರಿಬ್ಬರು ಮಧ್ಯದಲ್ಲಿ 3 ಜನ ಇರ್ತಾರೆ. ಆಲ್ರೆಡಿ ಮೀನಾ ಒಬ್ಬಕ್ಕೆ ಇಲ್ಲಿ ಇದ್ದಾಳೆ. ಇನ್ನ 2 ಜನ ಅಂದ್ರೆ ಈಕೆ ಮಿಡಲ್ ಇದ್ದಾಳೆ ಅಂದ್ಮೇಲೆ ಒಬ್ಬ ಈ ಕಡೆ ಇರ್ತಾನ, ಒಬ್ಬ ಈ ಕಡೆ ಇರ್ತಾನೆ. ಅರ್ಥ ಆಯ್ತು ಅನ್ಕೊಂತೀನಿ ನಾನು. ಮಿಡಲ್ ಅಂದ್ಮೇಲೆ ಒಬ್ಬ ಈ ಕಡೆ, ಒಬ್ಬ ಈ ಕಡೆ. ಮೀನಾದ ರೈಟ್ ಎಷ್ಟು ಜನ ಆಗ್ತಾರೆ? 1 2 3 4 5 6 7 8 9 10 ಟೋಟಲ್ 10 ಜನ ಮೀನಾದು ರೈಟಿಗೆ ಆಗ್ತಾರೆ. ಅರ್ಥ ಆಯ್ತು ಅನ್ಕೊಂತೀನಿ ಇದು. ಓಕೆ, ಇದನ್ನೇ ಇನ್ನೊಂದ್ಸತಿ ಹೇಳ್ತೀನಿ ನಿಮ್ಗೆ. ಅಂದ್ರೆ ಲೈನ್ ಐತೆ. ಇದರಲ್ಲಿ 13th ರ್ಯಾಂಕ್ ಯಾರಿದ್ದಾರೆ? ಈ ರೈಟ್ ಇಂದ ಸುಮನ್ ಇದ್ದಾರೆ 13th. ಲೆಫ್ಟ್ ಇಂದ ಏನಿದೆ? ಕಾವ್ಯ ಅಂದ ಏನಿದೆ ರ್ಯಾಂಕ್ 9th ಇದೆ. ಮಧ್ಯದಲ್ಲಿ ಯಾರು ಕೂತಿದಾರ? ಮೀನಾ ಕೂತಿದ್ದಾರೆ. ಓಕೆ, ನಮ್ಗೆ ಏನ್ ಬೇಕೀಗ? ಮೀನಾದಿಂದ ಈ ಕಡೆ ಎಷ್ಟು ಜನ ಇದ್ದಾರೆ ಅಂತ ಬೇಕು, ಮೀನಾದ ರೈಟಿಗೆ. ಹಾಗಿದ್ಮೇಲೆ ಇವರಿಬ್ಬರು ಮಧ್ಯದಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರೆ? ಈ ವ್ಯಕ್ತಿ ಈ ಎಂ ಮತ್ತು ಕೆ ಮಧ್ಯದಲ್ಲಿ ಎಷ್ಟು ಜನ ವ್ಯಕ್ತಿ ಇದ್ದಾರೆ ಅದು ಬೇಕು. ಅದು ಬೇಕಂತಂದ್ರೆ ಟೋಟಲ್ ಇವರಿಬ್ಬರು ಮಧ್ಯದಲ್ಲಿ ವ್ಯಕ್ತಿ ಎಷ್ಟು ಜನ ಇದ್ದಾರೆ ಅದು ಬೇಕು. ಅದಕ್ಕೋಸ್ಕರ ಮೊದಲು ಟೋಟಲ್ ಇರೋದೇ 17 ಜನ. ಈ ಸುಮನ್ ರ್ಯಾಂಕ್ 13 ಅಂದ್ಮೇಲೆ ಇಲ್ಲಿ 14 15 16 17 ಟೋಟಲ್ 4 ಜನ ಈ ಕಡೆ ಇರ್ತಾರೆ. ಇವ್ರು 4 ಜನ ಪ್ಲಸ್ 1 5 ಜನ. ಇಲ್ಲಿಂದ ಇಲ್ಲಿಗೆ ಟೋಟಲ್ 5 ಜನ ಆಯ್ತು. ಇವಳದು 9th ರ್ಯಾಂಕ್ ಅದ ಕಾವ್ಯ ಅಂದ್ಮೇಲೆ 10 11 12 13 14 15 16 17 17 ಜನ ಇರೋದು. 3 + 3 + 2 8 ಜನ ಟೋಟಲ್ ಇಲ್ಲಿ ಇರೋದು. 8 ಪ್ಲಸ್ ಕಾವ್ಯ ಒಂದು ಹಿಡಿದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು? 8 ಜನ, 9 ಜನ ಆಯ್ತು. ಈ ಕಡೆ 5 ಜನ, ಈ ಕಡೆ 9 ಜನ. ಉಳಿದವರು ಮಧ್ಯದಲ್ಲಿ ಇರ್ತಾರೆ, ಇವರಿಬ್ಬರು ಮಧ್ಯದಲ್ಲಿ. ಈ ಕಡೆ 5 + 9 ಟೋಟಲ್ 14 ಜನ ಹೋದ್ರು 17ರಲ್ಲಿ. ಅಂದ್ರೆ ಟೋಟಲ್ ಇನ್ನು 3 ಜನ ಹೋದ್ರು. 3ರಲ್ಲಿ ಮೀನಾ ಆಲ್ರೆಡಿ ಮಿಡಲ್ ಅಲ್ಲಿ ಕೂತಿರ್ತಾರೆ. 2 ಜನ ಉಳಿತಿನ ಮೇಲೆ ಒಬ್ಬ ಈ ಕಡೆ, ಒಬ್ಬ ಈ ಕಡೆ. ಯಾಕಂದ್ರೆ ಮೀನಾ ಮಿಡಲ್ ಅಲ್ಲಿ ಇರೋದ್ರಿಂದ. ಮೀನಾ ಈ ಕಡೆ ಎಷ್ಟು ಜನ ಆಗತ್ತಾರೆ? 1 2 3 4 5 6 7 8 9 and 10. ಅರ್ಥ ಆಯ್ತು ಅನ್ಕೋತೀನಿ. 10 ಜನ ಮೀನಾದ ರೈಟಿಗೆ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್.
ಮಸ್ತ್ ಐತಿ ಕ್ವಶನ್ ಇದು, ಸಾಲ್ವ್ ಮಾಡ್ರಿ. ಓಕೆ, ಇನ್ನು ಸಾಲ್ವ್ ಮಾಡಿಲ್ಲ ಅಂದ್ರೆ ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡ್ಬೋದು, ಆಮೇಲೆ ವಿಡಿಯೋ ನೋಡ್ರಿ. ಇನ್ ಅ ಕ್ಲಾಸ್ ಅಮೌಂಗ್ ದ ಪಾಸ್ಡ್ ಸ್ಟೂಡೆಂಟ್ಸು ಇದ್ದಾರೆ, ಫೇಲ್ಡ್ ಸ್ಟೂಡೆಂಟ್ಸು ಇದ್ದಾರೆ. ಬಟ್ ಇವಾಗ ನಮಗೆ ಪಾಸ್ಡ್ ಸ್ಟೂಡೆಂಟ್ಸ್ ರ್ಯಾಂಕ್ ಕೊಟ್ಟಿದ್ದಾರೆ ಅವನು. ಇನ್ ಅ ಕ್ಲಾಸ್ ಅಮೌಂಗ್ ದ ಪಾಸ್ಡ್ ಸ್ಟೂಡೆಂಟ್ಸ್ ಅರ್ಜುನ್ ಗಾಟ್ 24th ರ್ಯಾಂಕ್ ಫ್ರಮ್ ದ ಟಾಪ್. ರ್ಯಾಂಕ್ 24th ಅಂದ್ರೆ ನಾವು ಟಾಪಿಂದನೇ ತಗೋಬೇಕು, ಟಾಪ್ ಕೊಟ್ಟಿರಲಿಲ್ಲ ಅಂದ್ರೆ ನಡೀತದೆ. ಅರ್ಜುನ್ ರ್ಯಾಂಕ್ ಏನು ಬಂತು 24. ಯಾರು? ಅರ್ಜುನ್ 24th ರ್ಯಾಂಕ್ ಆಯಿತು. ಆ್ಯಂಡ್ ಫ್ರಮ್ ದ ಟಾಪ್. ಆ್ಯಂಡ್ ರಮೇಶ್ ಹೂ 6 ರ್ಯಾಂಕ್ ಬಿಲೋ ಅರ್ಜುನ್. 6 ರ್ಯಾಂಕ್ ಬಿಲೋ ಅಂದ್ರೆ ರಮೇಶ್ ಇಂದ ಇಲ್ಲಿ ಬರ್ತೈತಿ. ರಮೇಶ್ ಎಷ್ಟಾಗುತ್ತೆ? ರಮೇಶ್ ಇಂದು 6 ರ್ಯಾಂಕ್ ಬಿಲೋ ಅಂದ್ರೆ 24 ಅಲ್ಲಿ 6 ಸೇರಿಸಿದ್ರೆ 30 ರ್ಯಾಂಕ್ ಇವಂದಾಯಿತು, 30th ರ್ಯಾಂಕ್. ಅಂದ್ರೆ ಇವರಿಬ್ಬರ ಮಧ್ಯೆ ಜನ ಎಷ್ಟಾಗದ್ರೆ 5 ಜನ ಇರ್ತಾರೆ. 24, 25, 26, 27, 28, 29, 30th ಪರ್ಸನ್ ಇವನು ಅರ್ಜುನ್. ಇಲ್ಲಿಂದ ಹೋದನು. ಅರ್ಜುನ್ ಗಾಟ್ 24 ರ್ಯಾಂಕ್ ಫ್ರಮ್ ದ ಟಾಪ್ ಆ್ಯಂಡ್ ರಮೇಶ್ ಹೂ ಈಸ್ 6th ರ್ಯಾಂಕ್ ಬಿಲೋ ಅರ್ಜುನ್ ಗಾಟ್ ಅಂದ್ರೆ ಥರ್ಡ್ ರಮೇಶ್ಗೆ ಬರ್ತದೆ. ರಮೇಶ್ ಗಾಟ್ 36th ರ್ಯಾಂಕ್ ಫ್ರಮ್ ದ ಬಾಟಮ್. ರಮೇಶನ್ ಬಾಟಮ್ ಇಂದ ರ್ಯಾಂಕ್ ಏನೈತೆ? ರಮೇಶ್ 36 ಐತೆ. ಬಾಟಮ್ದ ರ್ಯಾಂಕ್ ರಮೇಶ್ 36 ಐತೆ. ಫ್ರಮ್ ಬಾಟಮ್ ಇಂದ ರಮೇಶ್ ರ್ಯಾಂಕ್ 36 ಇದೆ. ಓಕೆ, ಟಾಪ್ ಇಂದ ರಮೇಶ್ ರ್ಯಾಂಕ್ ಏನಾಗ್ತದೆ ನೋಡ್ರಿ. ಈಗ ಟಾಪ್ ಇಂದ ರಮೇಶ್ ರ್ಯಾಂಕ್ ಏನಾಗುತ್ತೆ? 24, 30 ಐತೆ. ಟಾಪ್ ಇಂದ 30, ಟಾಪ್ ರ್ಯಾಂಕ್ ಪ್ಲಸ್ ಬಾಟಮ್ ರ್ಯಾಂಕ್ -1 ಮಾಡಿದ್ರೆ ಟೋಟಲ್ ಪರ್ಸನ್ ಸಿಗ್ತಾರೆ. ಟಾಪ್ ರ್ಯಾಂಕ್ 30 ಇದೆ, ಬಾಟಮ್ ರ್ಯಾಂಕ್ 36 ಇದೆ, -1 ಮಾಡಿದ್ರೆ 30 + 30 66 -1 ಅಂದ್ರೆ 65. ಟೋಟಲ್ ಪಾಸ್ಡ್ ಸ್ಟೂಡೆಂಟ್ಸ್ ಸಿಕ್ಕರೆ ನಮಗೆ 65. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಇಫ್ ದ ರೇಷಿಯೋ ಬಿಟ್ವೀನ್ ದ ಪಾಸ್ಡ್ ಟು ದ ಫೇಲ್ಡ್ ಸ್ಟೂಡೆಂಟ್ ಇಸ್ 5:1, ದೆನ್ ಫೈಂಡ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. 5:1 ರೇಷಿಯೋ ಕೊಟ್ಟಿದ್ದಾನೆ ಅಲ್ಲ, ಇದ್ರದ್ದು ರೇಷಿಯೋ ಏನು ಕೊಟ್ಟಿದ್ದಾನೆ? 5:1 ಪಾಸ್ಡ್ ಮತ್ತು ಫೇಲ್ಡ್ ರೇಷಿಯೋ ಕೊಟ್ಟಿದ್ದಾನೆ. ಪಾಸ್ಡ್ ನಂಬರ್ ಗೊತ್ತದೆ ನಮಗೆ 65. 5 1 5, 5 3 15. 1 ಯೂನಿಟ್ ವ್ಯಾಲ್ಯೂ 13 ಬಂತು. ಅಂದರೆ 5 + 1 6 ಯೂನಿಟ್ ವ್ಯಾಲ್ಯೂ. ಟೋಟಲ್ ಪಾಸ್ಡ್ ಮತ್ತು ಫೇಲ್ಡ್ ಎರಡು ಕೇಳಿದ್ದಾನೆ. 6 ಯೂನಿಟ್ ವ್ಯಾಲ್ಯೂ ಎಷ್ಟಾಗುತ್ತೆ? 13 × 6, 13 6 78. ಆನ್ಸರ್ ಏನಾಯ್ತು? 78. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇದರ ಕ್ಲಾಸಿನ ಲಾಸ್ಟ್ ಕ್ವಶನ್ ಅದು. Okay, in a queue A is 16th from the front ಅಂದ್ರೆ ಇದೆ, ಫ್ರಂಟ್ ಇದು ಬ್ಯಾಕ್. A is 16th from the front. In a queue A is 16th from the front. Okay, and B is 13th from the end. B ಏನದನ್ನ 13th from the end ಇದೆ ಅಂತ ಅನ್ಕೊಳ್ಳೋಣ. ಈ ಡಯಾಗ್ರಾಮ್ ಆಗ್ಬೋದು, ಅಥವಾ A 16th ಇದು, ಆಮೇಲೆ B 13th ಎಂಡ್ ದಿಂದ ಏನೋ ಆಗ್ಬೋದು. ಓಕೆ, ಸಿ ಇಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಎ ಆ್ಯಂಡ್ ಬಿ. ಇಲ್ಲಿ ಸಿ ಬರುತ್ತಾ, ಇಲ್ಲಿ ಎಕ್ಸಾಕ್ಟ್ಲಿ ಎ ಆ್ಯಂಡ್ ಬಿ ಮೇಲೆ ಸಿ ಅಂತ ಇದ್ದಾನೆ. ಇಫ್ ಎ ಈಸ್ ಅಹೆಡ್ ಆಫ್ ಬಿ, ಎ ಈಸ್ ಅಹೆಡ್ ಆಫ್ ಬಿ, ಕರೆಕ್ಟ್. ಇಲ್ಲಿ ನೋಡ್ರಿ, ಎ ಈಸ್ ಬಿಹೈಂಡ್ ಆಫ್ ಬಿ ಆಗೈತಿ, ಅಹೆಡ್ ಇಲ್ಲ, ಇದು ರಾಂಗ್ ಆಯ್ತು. ಇದೆ
ಇಫ್ ಎ ಇಸ್ ಅಹೆಡ್ ಆಫ್ ಬಿ ಆ್ಯಂಡ್ ದೇರ್ ಆರ್ 40 ಗರ್ಲ್ಸ್ ಇನ್ ದ ಕ್ಯೂ, ಟೋಟಲ್ 40 ಜನ ಇದ್ದಾರೆ, ದೆನ್ ಹೌ ಮೆನಿ ಗರ್ಲ್ಸ್ ಆರ್ ದೇರ್ ಬಿಟ್ವೀನ್ ಎ ಆ್ಯಂಡ್ ಸಿ. ಎ ಮತ್ತು ಸಿ ಮಧ್ಯದಲ್ಲಿ ಎಷ್ಟು ಜನ ಗರ್ಲ್ಸ್ ಇದ್ದಾರೆ ಅಂತ ಕೇಳ್ತಿದ್ದಾನೆ. ಓಕೆ, ಮಿಡಲ್ ಇದ್ದಾರೆ, ಟೋಟಲ್ 40 ಜನ ಇದ್ದಾರೆ. ಸೇಮ್ ಟು ಸೇಮ್ ಅದೇ ಪ್ರಾಸೆಸ್. ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು, ಈ ಕಡೆಯಿಂದ ಈ ಕಡೆ ಎಷ್ಟು ಜನ ಇದ್ದಾರೆ, ಈ ಕಡೆಯಿಂದ ಈ ಕಡೆ ಎಷ್ಟು ಜನ ಇದ್ದಾರೆ, ಅವೆರಡು ಆ್ಯಡ್ ಮಾಡ್ಕೊಂಡು ಇದರಲ್ಲಿ ಮೈನಸ್ ಮಾಡಿದ್ರೆ ಮಿಡಲ್ ಟೋಟಲ್ ಎದಿಂದ ಬಿ ಮಧ್ಯದಲ್ಲಿರ್ತಕ್ಕಂಥ ಜನರು ಸಿಗ್ತಾರೆ. ಓಕೆ, ಈ ಕಡೆಯಿಂದ ಈ ಕಡೆ ಟೋಟಲಿ 16th ರ್ಯಾಂಕ್ ಅದ, ಟೋಟಲ್ 16 ಜನ ಇದ್ದಾರೆ. 13th ರ್ಯಾಂಕ್ ಅದ, ಟೋಟಲ್ 13 ಜನ ಇದ್ದಾರೆ. 16 + 13 ಅಂದರೆ 29, - 29 ಆಯ್ತು ಅಂದ್ರೆ 11 ಜನ ಉಳಿತು. 11ಲ್ಲಿ ಒಂದಂತರೂ ಸಿ ಮಿಡಲಲ್ಲಿ ಕೂತಿದ್ದಾರೆ. ಅಂದರೆ ಈ ಕಡೆ 5, 1 2 3 4 5, ಈ ಕಡೆ 5, 1 2 3 4 5, 5 ಜನ ಅವರು. ಟೋಟಲ್ ಎ ಮತ್ತು ಬಿ ಮಿಡಲಲ್ಲಿ 11 ಜನ. 5 + 5 10 + 1 11 ಜನ ಮಿಡಲಲ್ಲಿರೋದು. ಕೇಳಿರೋದೇನು, ಹೌ ಮೆನಿ ಗರ್ಲ್ಸ್ ಆರ್ ದೇರ್ ಬಿಟ್ವೀನ್ ಎ ಆ್ಯಂಡ್ ಸಿ. ಎ ಆ್ಯಂಡ್ ಸಿ ಮಧ್ಯೆ ಟೋಟಲ್ 5 ಜನ ಇದ್ದಾರೆ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿವರೆಗೂ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿರೋದು. ಓಕೆ, ಏನೇ ಡೌಟ್ ಇದ್ದರೂ ನೀವು ನೆಕ್ಸ್ಟ್ ಕ್ಲಾಸಿಗೂ ಮುನ್ನ ಅಂದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ಅಥವಾ ಗ್ರೂಪಲ್ಲಿ ಕೂಡ ಕೇಳ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಆ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಮುಂದಿನ ಕ್ಲಾಸನ್ನು ನಾವು ಕಂಟಿನ್ಯೂ ಮಾಡೋಣ. ನಾಳೆಗೆ ಒಂದು ಕ್ಲಾಸ್ ಏನಾಯ್ತದಲ್ಲ, ಅದು ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ದು ಚಾಪ್ಟರ್ ಕ್ಲೋಸ್ ಆಗುತ್ತೆ ನಾಳೆಗೆ. ಪೂರ್ತಿ ಎಲ್ಲ ಕ್ವಶನ್ಸ್ಗಳು ನಾಳೆ ಎಂಡ್ ಆಗಿಬಿಡ್ತವೆ. ನಾಳೆ ಒಂದು ಲಾಸ್ಟ್ ಕ್ಲಾಸ್ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್. ಅದಾದ ನಂತರ ನಾವು ಕ್ವಾಂಟ್ ಸೆಕ್ಷನ್ ಸ್ಟಾರ್ಟ್ ಮಾಡೋಣ. ಕ್ವಾಂಟಲ್ಲಿ ಇನ್ನು ಹಲವಾರು ಟಾಪಿಕ್ಸ್ಗಳು ಬಾಕಿ ಇದಾವೆ. ನೋಡೋಣ ಕ್ವಾಂಟಲ್ಲಿ ಯಾವ ಟಾಪಿಕ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ನೋಡಿಕೊಂಡು ಸ್ಟಾರ್ಟ್ ಮಾಡೋಣ. ನಾಳೆ ಒಂದು ಕ್ಲಾಸ್ ಮುಗಿಸಿ ನಾಳೆದಿಂದ ನಾವು ಕ್ವಾಂಟಿಗೆ ಬರೋಣ. ಓಕೆ, ಎಕ್ಸಾಮ್ಗೆ ಇವಾಗೇನು ಎಕ್ಸಾಮ್ಸ್ ನಿಯರೆಸ್ಟ್ ಬಂದಿದ್ದಾವಲ್ಲ, ಈಗ ಇನ್ನೇನು ಒಂದು ವೀಕಲ್ಲಿನೇ ನೋಟಿಫಿಕೇಶನ್ ಸ್ಟಾರ್ಟ್ ಆಗಿಬಿಡ್ತಾವೆ ಎಲ್ಲ ಎಕ್ಸಾಮ್ಸ್ಗಳು. SBI ಬರ್ಬೋದು ಫಸ್ಟ್. ಇನ್ನು 1 ವೀಕಲ್ಲಿ ನೋಟಿಫಿಕೇಶನ್ಸ್ಗಳು ಸ್ಟಾರ್ಟ್ ಆಗ್ತವೆ. ಓಕೆ, 1 ವೀಕ್ ಅಥವಾ 15 ಡೇಸ್ ಒಳಗಡೆ. SBI ಇವಾಗ ಬರಬೇಕಾಗಿತ್ತು, ಬಟ್ ಇನ್ನೂ ಡಿಲೇ ಆಗ್ತದೆ. ಬರ್ಬೋದು ಇನ್ನು 1 ವೀಕಲ್ಲಿ ಅಥವಾ 15 ಡೇಸ್ ಒಳಗಡೆ ನೋಟಿಫಿಕೇಶನ್ ಬರ್ಬೋದು SBI PO ನೋಟಿಫಿಕೇಶನ್. ಅದಾದ ನಂತರ ನಾವು IBPS PO ನೋಟಿಫಿಕೇಶನ್ ನೋಡ್ತೀವಿ. IBPS PO ಮತ್ತು SBI PO ಎರಡು IBPS PO ನೋಟಿಫಿಕೇಶನ್ ಆದ ಸಮಯದ ಒಳಗಡೆ ನಾವು SBI ಕ್ಲರ್ಕ್ ನೋಟಿಫಿಕೇಶನ್ ಕೂಡ ಕಾಣ್ಬೋದು. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ನಿಮ್ಮ ಕಳಿಸಿರೋ ಗ್ರೂಪಲ್ಲಿ 1-2-3 ನಾನು PDF ಕೂಡ ಕಳಿಸಿದ್ದೀನಿ ಸಾಲ್ವ್ ಮಾಡೋಕ್ಕೋಸ್ಕರ. ಅದೇ ರೀತಿ